ದೇವರ ವಾಕ್ಯದಲ್ಲಿ ನಾವು ಹೋಗೋಣ ಪ್ರಿಯರೇ. ನಾವು ಕೆಲವು ವಾರಗಳಿಂದ ಪವಿತ್ರಾತ್ಮನ ಬಗ್ಗೆ, ಪವಿತ್ರಾತ್ಮನ ದೀಕ್ಷಾ ಸ್ನಾನ ಬಗ್ಗೆ ಒಂದೊಂದು ಮೆಟ್ಟಲು ನಾವು ಕಲಿತಾ ಇದ್ದೇವೆ. ಎಷ್ಟು ಜನ ಆಶೀರ್ವಾದ ಹೊಂದುತ್ತಾ ಇದ್ದಾರೆ? ಹಲ್ಲೆಲೂಯ. ಪವಿತ್ರಾತ್ಮ ನಮ್ಮ ಸಂಗಡ ಇದ್ದಾನೆ, ನಮ್ಮ ಒಳಗಡೆ. ಇವತ್ತು ಇನ್ನೊಂದು ಈ ಸೀರೀಸ್ನಲ್ಲಿ ಇದು ಮುಕ್ತಾಯವಾಗಿರ್ತದೆ, ರೈಟ್? ಇದನ್ನು ಒಂದು ಕಂಪ್ಲೀಟ್ ಒಂದು ಬೋಧನೆಯಾಗಿ, ಅದಕ್ಕೆ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ರಿ. ಓಕೆ, ಯಾರನ್ನ ನನಗೆ 3 ಬೇಗ ಬನ್ರಪ್ಪ, ಇಲ್ಲಿ 3 ಬೇಗ ಬನ್ರಿ. ಬಾಲು ವೀರೇಶ್ ಬಾ. ಹಾಂ, ಸಿರಿಲ್, ವೆರಿ ಗುಡ್. ಓಕೆ, ಬನ್ರಿ. ಒಬ್ರು ಅಲ್ಲಿ ನಿಂತ್ಕೊಳ್ರಿ. ಹಾಂ, ಸಿರಿಲ್ ಇಲ್ಲಿ ಬಾ. ನೀನು ಇಲ್ಲಿ ಬಾ, ನೀನು ಮಧ್ಯದಾಗಿರ. ನೀನು ಸ್ವಾಮಿ ಸಿಲ್ಬೇಕಾಕನ್ನ. ಓಕೆ, ಇಲ್ಲಿ ನೋಡ್ರಿ, ರೈಟ್? ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು, ರೈಟ್? ಓಕೆ, ತಂದೆಯಾದ ದೇವರು, ಮಗನಾದ ದೇವರು, ಓಕೆ, ಪರಿಶುದ್ಧಾತ್ಮನ್. ಓಕೆ, ಇನ್ನೊಬ್ಬ ವ್ಯಕ್ತಿನ ನಾನು ಕರಿತೀನಿ. ಯಾರನ್ನೋ ಒಬ್ಬರು, ನಿನ್ನ ಹೆಸರು ಅಂದೆ? ಹಾಂ, ವಿಕಾಸ್ ಬಾ. ಓಕೆ, ವಿಕಾಸ್ ಇರ್ ಆ ಕಡೆ ಬಾ. ವಿಕಾಸ್ ಇಲ್ಲಿ ನಿಂತ್ಕೊ. ಓಕೆ, ಎಲ್ಲರೂ ನಾವು ಗಮನಿಸೋಣ ಪ್ರಿಯರೇ. ಸ್ವಲ್ಪ ಈ ಕಡೆ, ಸ್ವಲ್ಪ ವೀರೇಶ್ ಹತ್ರ ಬಾ. ಬಾ. ಓಕೆ, ವಿಕಾಸ್ ಯಾರಂತಂದ್ರೆ ಇದು ನಾನು ನೀನು ಅಂದರೆ ವಿಶ್ವಾಸಿ. ಓಕೆ, ಎಲ್ಲರೂ ಹೇಳ್ರಿ. ಯಾರು ಹೇಳ್ರಿ? ನಾನು ಅಂತ ಹೇಳ್ರಿ. ಇದು ನಿಮ್ಮ ಸ್ಥಳ ಆಯಿತು, ಇಲ್ಲಿದೆ. ಓಕೆ, ನಾವು ಪ್ರತಿ ಆಯ್ತವಾರ ಆಶೀರ್ವಾದ ಕೊಡ್ತೇವೆ, ನೀವು ಕೇಳಿಸ್ಕೊಂಡಿರ್ಬೋದು. ಏನಂತ ಹೇಳ್ತೇವೆ? ಇದು ಯಾರಂದ್ರೆ ಇದು ತಂದೆ. ಓಕೆ, ಈತನ ಯಾರು? ಮಗ ಯೇಸು ಕ್ರಿಸ್ತನ್. ಈತನ ಯಾರು? ಪವಿತ್ರಾತ್ಮನಾದ ದೇವರು. ಓಕೆ, ಸೊ ನಾವೇನು ಹೇಳ್ತೇವೆ? ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ಸಹವಾಸ ಯಾವಾಗಲೂ, ಶೇಖರಣೆ ಕೊಡು, ಯಾವಾಗಲೂ ನಿನ್ನ ಜೊತೆಯಲ್ಲಿ ಇರಲಿ. ಹಲ್ಲೆಲೂಯ. ಓಕೆ, ತಂದೆ ಏನು ಮಾಡ್ದ? ಲೋಕವನ್ನೆಲ್ಲ ಎಷ್ಟೋ ಪ್ರೀತಿಸಿ, ಅರೇ ಪಾಪದಲ್ಲಿದ್ದಾರೆ, ಅರೇ ಗುಗ್ಗರಟ್ಟಿಯಲ್ಲಿ ಬಂಧನದಲ್ಲಿದ್ದಾರೆ, ಅರೇ SRP ಅವರು ಇದರಲ್ಲಿದ್ದಾರೆ, ಅರೇ ಎಷ್ಟು ಇದೇ ಸೈತಾನನ ಆಡಳಿತದಲ್ಲಿದ್ದಾರೆ, ಮಾಟಮಂತ್ರದ ಶಕ್ತಿಯಲ್ಲಿದ್ದಾರೆ, ಲೋಕವು ನನ್ನಿಂದ ದೂರ ಹೋಗಿದೆ, ಪಾಪದಲ್ಲಿದ್ದಾರೆ. ಆದರೆ ದೇವರೇನು ಮಾಡ್ದ? ಲೋಕವನ್ನೆಲ್ಲ ಎಷ್ಟೋ ಪ್ರೀತಿಸಿ ಮಗನನ್ನು ಕಳಿಸ್ಕೊಟ್ಟ. ಹಲ್ಲೆಲೂಯ, ಆಮೆನ್. ಮಗ ಏನು ಮಾಡ್ದ? ಬಂದ ಲೋಕಕ್ಕೆ. ಆಮೆನ್. ನಮಗೆ ಗೊತ್ತು ಯೇಸುಸ್ವಾಮಿ ಶಿಲ್ಬೆ ಮೇಲೆ ಏನು ಮಾಡ್ದ. ಮಗನ ಮುಖಾಂತರ ನಮಗೆ ಏನು ಸಿಕ್ತು? ದೇವರ ಕೃಪೆ ಬಂತು ನಮ್ಮ ಮೇಲೆ. ಆಮೇನ್. ಯೇಸುಸ್ವಾಮಿ ಬಂದ, ಶಿಲ್ಬೆ ಮೇಲೆ ಸತ್ತ, ಉಣಲ್ಪಟ್ಟ, 3ನೇ ದಿವಸ ಮರಣವನ್ನು ಜಯಿಸಿ ಆತನು ಎದ್ದ, ರೈಟ್? ಇವಾಗ ಯೇಸುಸ್ವಾಮಿ ಏನೇನು ಮಾಡಬೇಕು ಎಲ್ಲ ಒತ್ಕೊಂಡ. ಯೇಸುಸ್ವಾಮಿ ಪಾಪ, ಶಾಪ, ರೋಗ, ಬಡತನ, ಸೈತಾನನನ್ನು ಆತನು ಸೋಲಿಸಿದ, ಎಲ್ಲ ಮಾಡಿಬಿಟ್ಟ ಯೇಸುಸ್ವಾಮಿ, ರೈಟ್? ಇವಾಗ ಎಲ್ಲ ಮಾಡಿ ಎಲ್ಲಿದ್ದಾನೆ? ಮತ್ತೆ ಪರಲೋಕಕ್ಕೇರಿ ಹೋಗಿ ತಂದೆಯ ಬಲಪಾಶದಲ್ಲಿ ಕೂತ್ಕೊಂಡಿದ್ದಾರೆ ಇವಾಗ. ಆಮೆನ್. ಆದರೆ ಯೇಸು ಹೋಗೋಕ್ಕಿಂತ ಮುಂಚೆ, ಎಚ್ಚರಿಕೆಯಿಂದ ಕೇಳಿಸ್ಕೊಳ್ರಿ, ಯೇಸು ಹೋಗೋಕ್ಕಿಂತ ಮುಂಚೆ ಯೇಸುಸ್ವಾಮಿ ಏನು ಮಾಡ್ದ? ಶಿಷ್ಯರಿಗೆ ಪವಿತ್ರಾತ್ಮನ ಬಗ್ಗೆ ಪರಿಚಯ ಮಾಡ್ದ. ಶಿಷ್ಯರಿಗೆ ಏನಂತ ಹೇಳ್ದ? ನಾನು ಹೋಗ್ತೀನಿ. ಶಿಷ್ಯರಿಗೆಲ್ಲ ಬೇಜಾರಾಯ್ತು. ನೀನು ಹೋದ್ರೆ ಹೆಂಗ ಸ್ವಾಮಿ? ನಮ್ಗೆ ಅದ್ಭುತ ಮಾಡೋರು ಯಾರು? ನಮ್ಮ ಜೊತೆಗಿರೋರು ಯಾರು? ಆದರೆ ಹೇಳ್ತಾನೆ, ನೀವು ಹೋಗಬೇಡ್ರಿ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ, ನಿನಗೆ ಇನ್ನೊಬ್ಬ ಸಹಾಯಕನನ್ನು ನಾನು ಕಳಿಸ್ತೇನೆ. ಹಲ್ಲೆಲೂಯ. ಈ ಇನ್ನೊಬ್ಬ ಸಹಾಯಕನು ಎಲ್ಲಿರ್ತಾನೆ? ನಿಮ್ಮ ಒಳಗಡೆ ಇರುತ್ತಾನೆ. ನಿಮ್ಮ ಸಂಗಡ ಇರ್ತಾನೆ, ನಿಮ್ಮ ಒಳಗಡೆ ಇರ್ತಾನೆ. ಆಮೇನ್. ಈತನ ಏನು ಮಾಡ್ತಾನಂದ್ರೆ ನಿಮಗೆಲ್ಲ ಸತ್ಯದಲ್ಲಿ ನಡೆಸುವವನಾಗಿದ್ದಾನೆ. ಆಮೇಲೆ ಯೇಸುಸ್ವಾಮಿ ಹೇಳ್ತಾನಂದ್ರೆ ಈತ ನನ್ನಿಂದ ತೆಗೆದುಕೊಂಡು ನಿಮಗೆ ಕೊಡುತ್ತಾನೆ. ಒಂದು ಆಕ್ಷನ್ ಮಾಡ್ರ, ಅಲ್ಲಿಂದ ತಗೊಂಡಿಲ್ಲಿ ಕೊಟ್ಟಂಗೆ. ನೀನು ಅಲ್ಲೇ ಇರೋ, ನೀನು ಅಲ್ಲಿಂದ ಇಸ್ಕೋ, ಇಲ್ಲಿ ಬಂದು ಕೊಡಿ. ಏನು ಪವಿತ್ರಾತ್ಮನ ಏನು ಮಾಡ್ತಾನೆ? ಯೇಸುವಿಂದ ತೆಗೆದುಕೊಂಡು ನಿಮಗೆ ಕೊಡುತ್ತಾನೆ. ಹಲ್ಲೆಲೂಯ.
ಇದು ಪವಿತ್ರಾತ್ಮನ ಕೆಲಸ, ಪವಿತ್ರಾತ್ಮನ ಸೇವೆ ಆಗಿರುವಂಥದ್ದಾಗಿದೆ. ಅದಕ್ಕೆ ಇವಾಗ ನಾವು ಅರ್ಥ ಮಾಡ್ಕೊಳ್ಬೇಕು. ಇವಾಗ ನಾನು ನೀನು ಇಲ್ಲಿದ್ದೀವಿ. ಯೇಸು ತಂದೆ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ ಏನೇನು ನಮಗೆ ಮಾಡಿದೆಯೋ ಅದೆಲ್ಲ ನಾವು ಪಡೆದುಕೊಳ್ಳೋದು ಕಲಿಬೇಕು. ಹೆಂಗಪ್ಪ, ಹೆಂಗೆ ಪಡೆದುಕೊಳ್ಳೋದಂದ್ರೆ ಒಂದೇ ಒಂದು ರೀತಿ, ಪವಿತ್ರಾತ್ಮನ ಮುಖಾಂತರ. ಎಷ್ಟು ಜನ ಈ ಒಳಗಡೆ ಬಿಲ್ಡಿಂಗ್ ಒಳಗಡೆ ನೀವು ಬಂದ್ರಿ? ಒಳಗೆ ಬಂದವ್ರು ಕೈ ಎತ್ತಿ ತೋರಿಸ್ರಿ. ಹೆಂಗ್ ಬಂದ್ರಿ ನೀವು? ಯಾವ ಕಿಟಿಕಿಯಿಂದ ಬಂದ್ರಿ? ಯಾರು ಕಿಟಿಕಿಯಿಂದ ಬರಲಿಲ್ಲ. ನೀವೆಲ್ಲ ಹೆಂಗ್ ಬಂದ್ರಿ? ಬಾಗಿಲಿಂದ ಬಂದ. ಅಂದ್ರೆ ಒಳಗ್ ಬರಕ್ಕೆ ಮಾರ್ಗ ಹೆಂಗೆ? ಬಾಗಿಲು, ಬೇರೆ ದಾರಿ ಇಲ್ಲ, ಬಾಗಿಲಲ್ಲೇ ಬರ್ಬೇಕು. ಹಂಗೆ ತಂದೆ ಹತ್ರ ಹೋಗ್ಬೇಕಂದ್ರೆ ಮಾರ್ಗ ಹೆಂಗೆ? ಯೇಸು ಹೇಳ್ದ, ನಾನೇ ಮಾರ್ಗ, ನಾನೇ ಸತ್ಯ, ಬೇರೆ ಬೇರೆ ರೂಟಲ್ಲಿ ಬರೋಕ್ಕಾಗಲ್ಲ, ಬೇರೆ ರೂಟ್ ಇಲ್ಲ. ತಂದೆ ಆದ ದೇವ್ರ ಹತ್ರ ಹೋಗ್ಲಿಕ್ಕೆ ಸ್ವಲ್ಪ ಜನ ಹೇಳ್ತಾರೆ ಎಲ್ಲ ದೇವರು ಒಂದೇ, ಎಲ್ಲ ರೂಟ್ ಒಂದೇ. ಎಟ್ಲಪೋತೆ ಕೂಡ ಅದೇ ಒಕ್ಕಡೆ దేవుడు. ఎట్టపోతే యాదదో బస్సులో ఎక్కండి, బెంగళూరు పోయే బదులు బీదర్ పోతారు మీరు. ಕರೆಕ್ಟ್ ಟ್ರೈನ್లో ಎಕ್ಕಾಲ, ಕರೆಕ್ಟ್ ಬಸ್లో ಎಕ್ಕಾಲ. ಕರೆಕ್ಟೇ ಇಲ್ಲ? ಹಂಗೆ ನಿಮಗೆ ಯೇಸ್ವಾಮಿ ಏನು ಹೇಳ್ತಾನೆ? ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಯಾರಾದರೂ ತಂದೆ ಬಳಿಗೆ ಬರಬೇಕಂದ್ರೆ ಇದೇ ಮಾರ್ಗ, ಬೇರೆ ಮಾರ್ಗ ಇಲ್ಲ. ಯಾಕಿದೆ ಮಾರ್ಗ? ಈತನೊಬ್ಬನೇ ಸತ್ತಿದ್ದು, ರಕ್ತ ಸುರಿಸಿದ್ದು, ಪಾಪ ಹೊತ್ಕೊಂಡಿದ್ದು. ಬೇರೆಯವ್ರು ಯಾರು ನಿಮಗಾಗಿ ಸತ್ತಿಲ್ಲ, ಊಣಲ್ ಪಡ್ಲಿಲ್ಲ, ರಕ್ತ ಸುರಿಸ್ಲಿಲ್ಲ. ಯಾರನ್ನು ಹಂಗೆ ಮಾಡಿದ್ರೆ ಹೇಳ್ಬಿಡ್ರಿ, ಇಲ್ಲ. ರೈಟ್? ಓಕೆ. ಈಗ ಯೇಸು ಮುಖಾಂತರ ತಂದೆ ಹತ್ರ, ಇವಾಗ ಮಗನ ಹತ್ರ ನಾವು ಹೆಂಗೆ ಹೋಗ್ತೇವೆ? ಪವಿತ್ರಾತ್ಮನ ಮುಖಾಂತರ. ಇವಾಗ ಯೇಸು ಎಲ್ಲ ಸಂಪಾದಿಸ್ದ ನಮಗೋಸ್ಕರ, ಆರೋಗ್ಯ, ಜೀವ, ಸಮೃದ್ಧಿಯಾದ ಜೀವ. ಆತನ ಹೇಳ್ತಾನೆ, ನಾನು ನಿಮಗೆ ಜೀವವಿರಬೇಕೆಂತಲೂ ಸಮೃದ್ಧಿಯಾಗಿರಬೇಕೆಂಬುದಾಗಿ ನಾನು ಬಂದಿದ್ದೇನೆ. ಹಲ್ಲೆಲೂಯಾ. ಇವಾಗ ನಮಗೆ ಅದೆಲ್ಲ ತಗೊಂಡ್ಬಿಟ್ಟಿದ್ದಾನೆ ಯೇಸ್ವಾಮಿ. ಇವಾಗ ಏನಂದ್ರೆ ಯೇಸ್ವಾಮಿ ಹತ್ರ ಇರೋದು ನಾವು ಅನುಭವಿಸ್ಬೇಕು. ಹೆಂಗ? ಯಾರ ಮುಖಾಂತರ? ಪವಿತ್ರಾತ್ಮನ ಮುಖಾಂತರ. ಅದಕ್ಕೆ ಈ ಪವಿತ್ರಾತ್ಮನ ಸೇವೆ ಬಹಳ ಇಂಪಾರ್ಟೆಂಟ್. ಆಮೆನ್. ಇದನ್ನ ನೀವು ಅರ್ಥ ಮಾಡಿಕೊಂಡ್ರೆ, ನೀವು ಪವಿತ್ರಾತ್ಮನ ಹತ್ರ ನೀವು ಸಹವಾಸ ಮಾಡಿದ್ರೆ, ಪವಿತ್ರಾತ್ಮ ಏನ್ ಮಾಡ್ತಾನೆ? ಯೇಸ್ವಾಮಿ ಹತ್ರ ಇರೋದೆಲ್ಲ ತಗೊಂಡು ನನಗೆ ನಿನಗೆ ಕೊಡುವಾತನಾಗಿದ್ದಾನೆ. ಎಷ್ಟು ಜನ ಹೇಳ್ತೀರಿ ಪರಲೋಕದಲ್ಲಿರುವುದು, ಯೇಸು ಸ್ವಾಮಿ ಹತ್ರ ಇರುವುದು, ದೇವರು ನನಗೆ ಸಿದ್ಧ ಮಾಡಿದ್ದೆಲ್ಲ ನನಗೆ ಬೇಕು ಅಂತ ಎಷ್ಟು ಜನ ಹೇಳ್ತೀರಿ? ಬೇಕಾ? ಬೇಕಂದ್ರೆ ನಾನು ಹೇಳೋದು ಕೇಳ್ರಿ. ಇವತ್ತು ಹೆಂಗೆ ನೀವು ಪಡಿಬೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹಲ್ಲೆಲೂಯಾ. ಇದನ್ನ ನೀವು ಕಲ್ತಿರಂದ್ರೆ ನಾನು ಇವತ್ತು ಏನು ಮಾಡ್ತೀನಿ ಅಂದ್ರೆ, ನಿಮ್ಮ ಕೈಗೆ ಬೀಗದ ಕೈ ಕೊಡ್ತೀನಿ. ಹಲ್ಲೆಲೂಯಾ. ಬೀಗ ಇದ್ರೆ ಏನಾಗ್ತದೆ? ಓಪನ್ ಆಗ್ತದೆ, ಒಳಗೆ ಬರ್ಬೋದು. ಬಟ್ ಯಾವಾಗ ನೀವು ಉಪಯೋಗಿಸಿದ್ರೆ? ನಾವು ಭಾಳ ಸರಿ ಏನು ಮಾಡ್ತೀವಿ ಅಂದರೆ, ನಾವೇ ಇವಾಗ ಬೀಗ ಕೊಟ್ಟವ್ರು ನಾವು ಹೇಳ್ತೀವಿ ನೀನು ಓಪನ್ ಮಾಡು. ನಾನು ಓಪನ್ ಮಾಡಲ್ಲ, ದೇವ್ರು ನಿಮಗೆ ಓಪನ್ ಮಾಡಲ್ಲ. ದೇವ್ರು ನಿಮ್ಮ ಕೈಗೆ ಏನು ಕೊಡ್ತಾನೆ? ಆತನ ಹೇಳ್ತಾನೆ, ದೇವರ ರಾಜ್ಯದ ಬೀಗದ ಕೈಗಳನ್ನು ನಾನು ನಿಮಗೆ ಕೊಡುತ್ತೇನೆ. ನೀವು ಏನೇನು ಕಟ್ಟುತ್ತೀರೋ ಅದು ಕಟ್ಟಲ್ಪಡ್ತದೆ, ನೀವು ಏನು ಬಿಚ್ಚುತ್ತೀರೋ ಅದು ಬಿಚ್ಚಲ್ಪಡ್ತದೆ. ಯಾಕೆ? ಯಾಕೆ? ಬೀಗದ ಕೈ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ನಾವು ಅನ್ಕೊಳ್ತೀವಿ ಎಲ್ಲ ದೇವ್ರ ಕೈಯಲ್ಲಿ ಐತೆ ಅಂತ. ಇಲ್ಲ, ತಂದೆ ಪ್ರೀತಿಸ್ದ, ಅವಾಗಲೇ ನಿಮ್ಮನ್ನು ಫುಲ್ಲು ಪ್ರೀತಿ ಮಾಡ್ದ. ಪ್ರೀತಿ ಮಾಡಿ ಮಗನ್ನೇ ಕೊಟ್ಟುಬಿಟ್ಟ. ಮಗ ಹೆಂಗಂದ್ರೆ ಒಂದು ಪ್ಯಾಕೇಜ್ ಇದ್ದಂಗೆ. ಆ ಪ್ಯಾಕೆಟ್ನಲ್ಲಿ ಯೇಸ್ವಾಮಿ ಎಲ್ಲ ಹಾಕಿ ಕೊಟ್ಟ. ನಾವೆಲ್ಲನ ರೇಷನ್ ಅಂಗಡಿಗೆ ಹೋದ್ರೆ ತಗೊಂಡು ಎಲ್ಲ ಒಂದು ಇದ್ರಲ್ಲಿ ಹಾಕೊಂಡು ಬರ್ತೀವಲ್ಲ, ಹಂಗೆ ಮಗನ್ನ ಕಳಿಸುವಾಗ ಮಗನ ಜೊತೆ ಪಾಪ ಕ್ಷಮಾಪಣೆ, ಮಗನ ಜೊತೆಗೆ ರಕ್ಷಣೆ, ಮಗನ ಜೊತೆಗೆ ವಿಮೋಚನೆ, ಮಗನ ಜೊತೆಗೆ ಸ್ವಸ್ಥತೆ, ಮಗನ ಜೊತೆಗೆ ಬಿಡುಗಡೆ, ಮಗನ ಜೊತೆಯಲ್ಲಿ ಅಧಿಕಾರ, ಮಗನ ಜೊತೆಗೆ ಪರಲೋಕದಲ್ಲಿ ಏನೇನು ಎಲ್ಲ ಐತಲ್ಲ ಎಲ್ಲ ಯೇಸು ಕ್ರಿಸ್ತನಲ್ಲಿ ಹಾಕಿ ಆ ಮಗನ್ನ ಭೂಮಿ ಕಳಿಸ್ಬಿಟ್ಟ. ಆಮೇನ್. ಇವಾಗ ನೀನೇನನ್ನು ಕೇಳ್ತೀವಿ ಅನ್ಕೋ, ಕೊಡಪ್ಪ ಅಂತಂದ್ರೆ ನಾವು ಪ್ರಾರ್ಥನೆ ಮಾಡುವಾಗ ಯಾರ ಹೆಸರಲ್ಲಿ ಕೇಳ್ತೀವಿ? ಯಾಕೆ ಯೇಸು ಹೆಸರಲ್ಲಿ ಕೇಳ್ತೀವಿ? ಯಾಕಂದ್ರೆ ಆ ಮಗನಲ್ಲಿ ಎಲ್ಲ ಹಾಕಿ ಕಳಿಸ್ದ. ಹಲ್ಲೆಲೂಯಾ. ಇವಾಗ ನೀವು ಮತ್ತೆ ಕೇಳಿದ್ರೆ ಏನಂತಾನೆ? ನಾನು ಎಲ್ಲ ಕೊಟ್ಟುಬಿಟ್ಟಿನಿ.
ನೀವು ಇವಾಗ ಏನು ಮಾಡಬೇಕು? ಸ್ವೀಕರಿಸಬೇಕು. ಹಲ್ಲೆಲೂಯಾ. ಇವತ್ತು ಏನು ಬೇಕಂದ್ರೆ ದೇವರಿಂದ ಕೊಡು ಕೊಡು ಅಂತ ಕೇಳೋದಲ್ಲ, ದೇವರು ಏನು ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಬೇಕು. ಅದನ್ನು ಸ್ವೀಕರಿಸಲಿಕ್ಕೆ ಬೀಗದ ಕೈಯನ್ನು ನಾವು ಉಪಯೋಗಿಸಬೇಕು. ಆಮೇನ್. ಅದನ್ನ ಇವತ್ತು ನಾವು ಕಲ್ಯಾಣ. ಓಕೆ, ಥ್ಯಾಂಕ್ ಯು. ಕೂತ್ಕೊಳ್ರಿ, ನಾನು ಆಮೇಲೆ ಮತ್ತೆ ಕರಿತೀನಿ ಬೇಕಂದಾಗ. ಹೆಂಗಪ್ಪ ಬನ್ರಿ ನನ್ನ ಸಂಗಡ. ಮೊದಲನೇ ಇದೆಲ್ಲರಿಗೆ ಗೊತ್ತಿರುವಂಥ ವಾಕ್ಯ, ಕೆಲವು ಹಾಡುಗಳು ಕೂಡ ಬರೆದಿದ್ದಾರೆ. ಓಕೆ, ಈ ಹಾಡು ಕೇಳಿದ್ದೀರಾ? ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಆಮೇಲೆ ಮನಸ್ಸು ಏನು ಗ್ರಹಿಸಲಿಲ್ಲ, ನನಗಾಗಿ ಸಿದ್ಧ ಮಾಡಿ. ಮತ್ತು ನಿನ್ನ ಕಣ್ಣು ನೋಡಲಿಲ್ಲ, ನಿನ್ನ ಕಿವಿ ಕೇಳಲಿಲ್ಲ, ನಿನ್ನ ಮನಸ್ಸು ಗ್ರಹಿಸಲಿಲ್ಲ ಅಂದರೆ ಏನು ಪ್ರಯೋಜನ ಆಯ್ತು? ನಿಮ್ಮಪ್ಪ ಭೂಮಿಯಲ್ಲಿರುವ ಅಪ್ಪ ನಿಮಗೆ ಪ್ರಾಪರ್ಟಿ ಬರ್ದಿಟ್ಟಾನೆ ಅನ್ಕೊಳ್ರಿ, ವಿಲ್ ಬರ್ದಿರ್ತಾನೆ. ಓಕೆ, ಇದು ನನ್ನ ಮಗಳಿಗೆ, ಇದು ನನ್ನ ಮಗನಿಗೆ, ಇದು ಎಲ್ಲ ಬರ್ದಿಟ್ಟಾನೆ ಅನ್ಕೊ. ಆದರೆ ನಿನ್ನ ಕಣ್ಣು ಕಾಣಲಿಲ್ಲ, ನಿನ್ನ ಕಿವಿ ಕೇಳಲಿಲ್ಲ, ಯಾರು ಹೇಳಿಲ್ಲ ನಿನಗೆ. ಬರ್ದಿಟ್ಟಾನೆ, ಯಾರು ಹೇಳಿಲ್ಲ. ನಿನ್ನ ಕಣ್ಣು ನೋಡಿಲ್ಲ, ನಿನ್ನ ಕಿವಿ ಕೇಳಲಿಲ್ಲ, ನಿನ್ನ ಹೃದಯ ಗ್ರಹಿಸಲಿಲ್ಲ. ನಿನಗೇನು ಲಾಭ ಬಂತು? ನಿನಗೆ ಇಷ್ಟ ಆಸ್ತಿ ಇದ್ರೂ ಕೂಡ ನೀನು ಅನುಭವಿಸೋಕ್ಕಾಗಲ್ಲ. ಕರೆಕ್ಟೇ ಇಲ್ಲ? ನಾನು ಹೇಳೋದು ಕರೆಕ್ಟೇ ಇಲ್ಲ? ಯಾಕೆ? ನಿನ್ನ ಕಣ್ಣು ನೋಡಲಿಲ್ಲ, ನಿಮ್ಮ ಅಪ್ಪ ಏನೋ ಇಟ್ಟನೆ, ನಿನ್ನ ಕಣ್ಣು ನೋಡಲಿಲ್ಲ, ನಿನ್ನ ಕಿವಿ ಕೇಳಲಿಲ್ಲ, ನಿನ್ನ ಹೃದಯ ಅರ್ಥ ಮಾಡ್ಕೊಳ್ಳಿಲ್ಲ. ಹಂಗೆ ಇವತ್ತು ದೇವರು ನಿನಗೆ ಇಟ್ಟಾನೆ, ಬಟ್ ನಿನ್ನ ಕಣ್ಣು ಈ ವಿಶ್ವಾಸಗಳು ಆಡಿದ್ದೆ ಅರ್ಥ ನಾನು ಹೇಳ್ತೀನಲ್ಲ. ಯಾರೋ ಹೇಳಿದ್ದು, ಯಾರೋ ಬರ್ದಿದ್ದು, ನಾವು ಸುಮ್ಮನೆ ಕುರಿಗಳ್ತಾನ ಅನ್ನಿಸ್ತು. ಒಂದು ಕುರಿ ಹಂಗೆ ಹೋಯ್ತಂದ್ರೆ ಎಲ್ಲರೂ ಹಂಗೆ ಹೋಗ್ಬಿಡತ್ತೆ. ಯೋಚನೆ ಮಾಡಬೇಕು ನಾವು ದೇವ್ರ ವಾಕ್ಯನ. ಅದಕ್ಕೆ ನಾನು ಹೇಳೋದು, ವಾಕ್ಯನ ನೀವು ಕೇಳಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಸತ್ಯ ಗೊತ್ತಾಗ್ತದೆ, ಸತ್ಯವು ನಿಮ್ಮನ್ನು ಬಿಡುಗ. ಅದಕ್ಕೆ ನಾವು ಹಿಂದೆ ಇರೋರ್ನ ಮುಂದೆ ಬನ್ರಿ, ಕೇಳ್ರಿ ಇದು ಅಂತ ಹೇಳೋದು. ಹಲ್ಲೆಲೂಯಾ. ಯಾಕಂದ್ರೆ ನಿಮ್ಗೆ ಅರ್ಥ ಆದಾಗ, ನಿಮ್ಮ ಕಣ್ಣು ತೆರೆದಾಗ, ಕಿವಿ ಕೇಳಿದಾಗ, ಹೃದಯ ಅರ್ಥ ಮಾಡಿಕೊಂಡಾಗ ನಿಮಗೇನು ದೇವರು ಇಟ್ಟನಲ್ಲ ಅದನ್ನು ನೀವು ಅನುಭವಿಸುವವರಾಗಿದ್ದೀರಿ. ಸ್ವಲ್ಪ ಜನಕ್ಕೆ ಅವೆಲ್ಲ ಬೇಡ, ಸುಮ್ಮನೆ ಕೈ ಇಟ್ಬಿಡ್ರಿ ಅಂತಾರೆ. ಎಣ್ಣೆ ಬಾಟಲ್ ತಂದು ಬಿಡ್ತಾರೆ, ಇದು ತಂದು ಬಿಡ್ತಾರೆ. ಅದೆಲ್ಲ ಬೀಗದ ಕೈ ಕೊಡ್ತಾ ಇದ್ದಾನೆ ದೇವರು ನಿಮಗೆ. ಆಮೆನ್. ಅದನ್ನು ನೀವು ತಿರುವಿದ್ರೆ ನಿಮಗೆ ತೆರೀತದ, ನೀವು ಹೊಂದಿಕೊಳ್ತೀರದನ್ನು. ಆಮೇನ್. ಹೆಂಗಂದ್ರೆ ದೇವರು ನಿಮ್ಮ ಬ್ಯಾಂಕ್ ಅಕೌಂಟ್ನಾಗ ಯೇಸು ಸ್ವಾಮಿ ಮುಖಾಂತರ ನಿಮ್ಮ ಅಕೌಂಟ್ನಾಗ ಎಲ್ಲ ಹಾಕಿಟ್ಟಾನೆ. ಬಟ್ ನಿಮಗೆ ಏನಂದ್ರೆ ಆ ATM ಕಾರ್ಡ್ ಗೊತ್ತಾಗಬೇಕು, ಅದರದ್ದು ಪಿನ್ ಗೊತ್ತಾಗಬೇಕು. ಹಲ್ಲೆಲೂಯಾ. ಅದು ಗೊತ್ತಿಲ್ಲ ಅಂದರೆ ಇಷ್ಟು ರೊಕ್ಕ ಇಟ್ಕ ಅದರಲ್ಲಿ, ನಿನಗೆ ಪಿನ್ ಗೊತ್ತಿಲ್ಲ, ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಏನು ಬೇಡ, ಅದಿದ್ರು ಬರಲ್ಲ. ರಾಂಗ್ ನಂಬರ್. ಬ್ಲಾಕ್, ಕಾರ್ಡ್ ಬ್ಲಾಕ್. ನಾಳೆ ಬನ್ನಿ, ಇಷ್ಟು ಗಂಟೆ ಆದ್ಮೇಲೆ ಮತ್ತೆ ಪ್ರಯತ್ನಿಸಿ. ಮತ್ತೆ ಗೊತ್ತಿಲ್ಲ, ಕಣ್ಣು ಕಾಣಲಿಲ್ಲ, ಆಡಿದೆ ಅದೇ ನಂಬರ್ ಒತ್ಕೊಂತಿದ್ರೆ ಎಲ್ಲಿ ಬರ್ತದೆ ನಿನಗೆ? ಅದೇ ಮಾಡ್ತಾ ಇದ್ರೆ ನಿನಗೆ ಅದೇ ಫಲಿತಾಂಶ ಸಿಗ್ತದೆ. ರೈಟ್? ಇವಾಗ ನೋಡೋಣ ಬನ್ರಿ. 1 ಕೊರಿಂಥ 2ನೇ ಅಧ್ಯಾಯ 9ನೇ ವಚನ. ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಾನು ಹಿಂಗೆ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ ಕಣ್ಣು ಕಾಣಲಿಲ್ಲ. ಎಲ್ಲರೂ ಹೇಳ್ರಿ ಕಣ್ಣು ಕಾಣಲಿಲ್ಲ. ಅಥವಾ ನನ್ನ ಜೊತೆಗೆ ಹೇಳ್ರಿ, ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಹೇಳ್ರಿ. ಕಣ್ಣು ಕಾಣಲಿಲ್ಲ, ಆಕ್ಷನ್ ಮಾಡ್ರಿ. ಕಿವಿ ಕೇಳಲಿಲ್ಲ, ಹೃದಯ ಅರ್ಥ ಮಾಡಿಕೊಳ್ಳಲಿಲ್ಲ. ಬೈಬಲ್ನಾಗ ಐತಾ ಇಲ್ಲ? ಇವಾಗ ನೀವು ಹೇಳ್ಬೋದು, ಪಾಸ್ಟರ್ ನಾನು ಯಾಕೆ ಆಡಾಡ್ಬೋದು, ಬೈಬಲ್ನಲ್ಲಿ ಬರ್ದಿದೆ ಅಲ್ಲ ಅಂತ. ಅದು ಬರೀ ಅರ್ಧ ಸತ್ಯ.
ಅದು ಬರೀ ಅರ್ಧ ಸತ್ಯ ಬರ್ದಿದೆ, ಮುಂದೆ ಹಿಂದೆ ಏನು ಬರ್ದಿದೆ ಗೊತ್ತಾ? ರೈಟ್? ಅದಕ್ಕೆ ಬೈಬಲ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು, ಹಿಂದೆ ಮುಂದೆ ಏನು ಬರ್ದಿದೆ ಅಂತ. ಬರೀ ಅರ್ಧಂಬರ್ಧ ನೀನು ಹೋಗಿ ಹೇಳಿ ಅಂತಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ. ರೈಟ್? ಎಸ್, ಕಣ್ಣು ಕಾಣಲಿಲ್ಲ, ಕಿವಿ ಕೇಳಿ. ಮುಂದಿನ 10ನೇ ವಚನ ನೋಡ್ರಿ ಏನು ಹೇಳ್ತದೆ. ಫಸ್ಟ್ ವರ್ಡ್ ಏನು? ನಮಗಾದರೋ. ನಮಗಾದರೋ, ಎಲ್ಲರೂ ಹೇಳ್ರಿ ನಮಗಾದರೋ. ಅಲ್ಲಿ ನೋಡ್ರಿ ಏನು ಹೇಳ್ತದೆ, ಫಸ್ಟ್ ಪದ ಏನು? ನಮಗಾದರೋ. 9ನೇ ವಚನ ಏನು ಹೇಳ್ತು? 9ನೇ ವಚನ ಏನು ಹೇಳ್ತು? ಅದಕ್ಕೆ ನೀವು ಎಲ್ಲ ಓದಬೇಡ್ರಿ, ನನ್ನ ಜೊತೆಗೆ ಹೋಗ್ರಿ, ನನ್ನ ಜೊತೆಗೆ ಹೋಗ್ಬೇಕು ನೀವು. ನಾನು ಕೇಳಿದಾಗ ಉತ್ತರ 9ನೇ ವಚನ ಏನಾಯ್ತು? ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಹೃದಯ ಅರ್ಥ ಮಾಡಲಿಲ್ಲ. ನಾವು ಇದನ್ನೇ ನಂಬಿಟ್ಟಿವಿ. ಆದರೆ ನೆಕ್ಸ್ಟ್ ವಚನ ಏನು ಹೇಳ್ತದೆ? ನಮಗಾದರೋ. ಎಲ್ಲರೂ ಹೇಳ್ರಿ ನಮಗಾದರೋ. ಎದೆ ತಟ್ಟಿ ಹೇಳ್ರಿ ನಮಗಾದರೋ. ನಮಗಾದರೋ ದೇವರು ತನ್ನ ಆತ್ಮನ ಮೂಲಕ ಅವುಗಳನ್ನು ಪ್ರಕಟಿಸಿದನು. ನೀವು ಬರೀ 9ನೇ ವಚನ ಓದಿದ್ರೆ ಈ ಹಾಡು ಹಾಡ್ಕಂತಿರ್ತೀರಿ. ಬಟ್ 10ನೇ ವಚನ ಏನು ಹೇಳ್ತದೆ? ಹೌದಪ್ಪ, ಕಣ್ಣು ಕಾಣಲಿಲ್ಲ, ಕಿವಿ ಏನೋ ಇಟ್ಟಿದ್ದ ಗಂಟು, ಆದರೆ ನಮಗಾದರೋ. ನಮ್ಮ ಕತೆ ಬೇರೆ. ನಮ್ಮ ಬೇರೆಯವ್ರ ಥರ ಕಣ್ಣು ಕಾಣದಂಗಿರೋರಲ್ಲ, ನಾವು ಬೇರೆಯವ್ರ ಥರ ಕೇಳಿಸ್ಕೊಳ್ದೇ ಇರುವವರಲ್ಲ, ನಾವು ಅರ್ಥ ಮಾಡ್ಕೊಳ್ದೇ ಇರೋ. ನಮಗಾದರೋ ದೇವರು ತನ್ನ ಆತ್ಮನ ಮೂಲಕ ಅವುಗಳನ್ನು ಪ್ರಕಟಿಸಿದನು. ಎಲ್ಲರೂ ಹೇಳ್ರಿ ನನಗಾದರೋ. ನಮಗಾದರೋ ದೇವರು ಪವಿತ್ರಾತ್ಮನ ಮುಖಾಂತರ ನನಗೆ ಪ್ರಕಟಿಸಿದನು. ಪ್ರಕಟಿಸಿದನಂದ್ರೇನು? ತೋರಿಸಿದ. ನಿನಗೇನಿಟ್ಟಾನೆ ಸೊತ್ತು, ದೇವ್ರು ಏನಿಟ್ಟಾನೆ ಅದನ್ನ ಇವಾಗ ಪ್ರಕಟಿಸ್ತಾ ಇದ್ದಾನಂತೆ. ಹೆಂಗೆ ಪ್ರಕಟಿಸ್ತಾ ಇದ್ದಾನೆ? ದೇವರು ತನ್ನ ಆತ್ಮನ ಮೂಲಕ. ಅದಕ್ಕೆ ನಾನು ಹೇಳಿದ್ದು, ಈ ಬಿಲ್ಡಿಂಗ್ ಒಳಗೆ ಹೆಂಗ್ ಬರಬೇಕು? ಬಾಗಲ್ ಮುಖಾಂತರ. ತಂದೆ ಹತ್ರ ಹೆಂಗ್ ಹೋಗ್ಬೇಕು? ಯೇಸುವಿನ ಮೂಲಕ. ಆಮೇನ್. ಇವು ದೇವ್ರು ನಮಗೆ ಇಟ್ಟಿದ್ದು, ದೇವ್ರು ನಮಗೆ ಹೆಂಗೆ ಪ್ರಕಟಿಸ್ತಾನೆ? ಪವಿತ್ರಾತ್ಮನ ಮೂಲಕ. ಯಾರ ಮೂಲಕ? ಗಟ್ಟಿಗೆ ಹೇಳ್ಬೇಕು, ಯಾರ ಮೂಲಕ? ಎಲ್ಲರೂ ಹೇಳ್ಬೇಕು, ಯಾರ ಮೂಲಕ? ಮುಂದೆ ಹಿಂದೆ ಇರೋರು ಎಲ್ಲರೂ ಹೇಳ್ಬೇಕು, ಯಾರ ಮೂಲಕ? ಬೇರೆ ರೂಟ್ ಇಲ್ಲ, ಪವಿತ್ರಾತ್ಮನ ಮೂಲಕ ಪ್ರಕಟಿಸಿದಾನೆ. ಆಮೇಲೆ ನೋಡ್ರಿ, ಆ ಆತ್ಮನು ಎಲ್ಲ ವಿಷಯಗಳನ್ನು, ಹೌದು ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ದೇವರ ಆತ್ಮನ ಯಾರು? ಸರ್ವವ್ಯಾಪಿ, ಸರ್ವಜ್ಞಾನಿ, ಸರ್ವಶಕ್ತನ್. ಎಲ್ಲರೂ ಹೇಳ್ರಿ ನನ್ನ ಸಂಗಡ, ದೇವರ ಆತ್ಮನು ಸರ್ವವ್ಯಾಪಿ, ಸರ್ವಜ್ಞಾನಿ, ಸರ್ವಶಕ್ತನ್. ಎಲ್ಲ ಗೊತ್ತಾತನಿಗೆ. ಹಲ್ಲೆಲೂಯಾ. ಸೊ ಇಲ್ಲಿ ದೇವರ ಆತ್ಮನ ಏನ್ ಮಾಡ್ತಾನಂತೆ? ಆ ಆತ್ಮನು ಎಲ್ಲಾ ವಿಷಯಗಳನ್ನು, ಎಲ್ಲರೂ ಹೇಳ್ರಿ ಎಲ್ಲಾ ವಿಷಯಗಳನ್ನು, ಹೌದು ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ಅಂದ್ರೆ ಆಳವಾಗಿರುವ ವಿಷಯ. ಇದು ಬಹಳ ಡೀಪ್ ಐತಪ್ಪ, ಇದು ಒಳಗೋಗೈತಪ್ಪ. ಪವಿತ್ರಾತ್ಮನ ಹೇಳ್ತಾನೆ, ನಿನಗೆ ಒಳಗಿರ್ಬೋದು, ಅದು ನನಗೆ ಗೊತ್ತು. ಅಗಾಧ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ಎಲ್ಲ ಹುಡುಕಿ ತೆಗಿತಾನಂತಾತ. ಆಮೇಲೆ ಬಳ್ಳಾರಿ ನೋಡಿ ಮೊದಲೆಲ್ಲ ಏನಂತಿದ್ರು, ಥೂ ಒಣ ಭೂಮಿ, ಇದ್ರಾಗ ಏನೈತೆ? ಹೌದಲ್ಲ, ಬರೀ ಗುಡ್ಡ, ಬರೀ ಬಿಸಿಲು, ಅದ್ರಾಗೆ ಎಲ್ಲರೂ ತೋಡಿ ಮೈನಿಂಗ್ ಮಾಡಿ ಇದು ಮಾಡಿ. ಅಗಾಧವಾದ ವಿಷಯಗಳು. ಮೇಲ್ ನೋಡಕ್ಕೆ ಮಣ್ಣು ಏನಾಯ್ತು ಬಿಡು, ಒಳಗೆ ಇರೋದು. ಬಂಗಾರ ಎಲ್ಲಿಂದ ಬರ್ತದೆ? ಅಗಾಧವಾದ ತೋಡಿದ್ರೆ. ಹಲ್ಲೆಲೂಯಾ. ವಜ್ರ ಎಲ್ಲಿಂದ ಬರ್ತದೆ? ಭೂಮಿಯಲ್ಲಿ ತೋಡಿ ಒಳಗಿರ್ತದೆ. ಹಂಗೆ ದೇವರ ಅಮೂಲ್ಯವಾದ ವಿಷಯಗಳು ದೇವರು ಇಟ್ಟಿದ್ದಾನೆ ಒಳಗಡೆ. ಯಾರು ಮೇಲ್ ನೋಡಿದ್ರೆ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಯಾರು ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಆದ್ರೆ ದೇವರಿಗೆ ಸ್ತೋತ್ರ, ಪವಿತ್ರಾತ್ಮನು ಎಲ್ಲವನ್ನು ಪರಿಶೋಧಿಸ್ತಾನೆ. ದೇವರ ಆಳವಾದ ವಿಷಯವನ್ನು ಕೂಡ ಪರಿಶೋಧಿಸುವವನಾಗಿದ್ದಾನಂತ. ಆಮೆನ್. ಸೊ ಪವಿತ್ರಾತ್ಮನ ಏನ್ ಮಾಡ್ತಾನೆ? ಅದನ್ನು ನಮಗೆ ಪ್ರಕಟಿಸುವವನಾಗಿದ್ದಾನೆ. ಮುಂದೆ ನೋಡ್ರಿ, ಮುಂದಿನ ವಚನ ನೋಡ್ರಿ ಏನ್ ಹೇಳ್ತದೆ. ಓಕೆ, 11ನೇ ವಚನ. ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯುವುದು. ಕರೆಕ್ಟಾ ಇಲ್ಲ? ಮತ್ತೆ ಯಾರಿಗೆ ಅದು
ತಿಳಿಯುವುದು. ಹಾಗೆಯೇ ದೇವರ ವಿಷಯಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರೂ ಗ್ರಹಿಸುವುದಿಲ್ಲ. ಸಾಕು. ಇಲ್ಲಿ ನೋಡ್ರಿ, ನನ್ನ ಕಡೆ ನೋಡ್ರಿ. ಇವಾಗ ನಿನ್ನ ಮೈಂಡ್ನಾಗ ಏನೈತೆ, ನಿನ್ನ ಆಲೋಚನೆಯಲ್ಲಿ ಏನೈತೆ, ನಿನ್ನ ಹೃದಯದಲ್ಲಿ ಏನೈತೆ ನಿನ್ಗೊಬ್ಬನಿಗೆ ಗೊತ್ತು. ನಿನ್ನ ಗಂಡನಿಗೂ ಗೊತ್ತಾಗಲ್ಲ, ನಿನ್ನ ಹೆಂಡ್ತಿಗೂ ಗೊತ್ತಾಗಲ್ಲ, ನಿಮ್ಮ ತಂದೆ ತಾಯಿಗೂ ಗೊತ್ತಾಗಲ್ಲ. ಯಾಕೆ? ಒಳಗಿಟ್ಕೊಂಡಿರ್ತಿ. ಆಮೇಲೆ ಹೊರಗಡೆ ಯಾರನ್ನ ಕಂಡ್ರೆ ಪ್ರೈಸ್ ಲಾರ್ಡ್ ಅಂತೆ, ಒಳಗಡೆ ಬಂದ ನೋಡು. ಕರೆಕ್ಟೇ ಇಲ್ಲ ಅಂದ್ರೆ ರಹಸ್ಯಗಳು ನಿನ್ನಲ್ಲಿರುವ ರಹಸ್ಯ ನಿನಗೊಂದೇ ಗೊತ್ತು, ಬೇರೆಯವ್ರಿಗೆ ಯಾರಿಗೆ ಗೊತ್ತಾಗಲ್ಲ. ನೀನು ಪ್ರಕಟ ಮಾಡೋವರಿಗೆ ಗೊತ್ತಾಗಲ್ಲ. ಹೌದಾ ಇಲ್ಲ? ಹಂಗೆ ಇಲ್ಲಿ ನಮಗೆ. ಆದರೆ ದೇವರ ವಿಷಯಗಳು ಯಾರಿಗೆ ಗೊತ್ತಾಗ್ತದೆ? ದೇವರ ಆತ್ಮನಿಗೆ ಮಾತ್ರ. ಹೆಂಗೆ ಮನುಷ್ಯ ನನ್ನ ಬಗ್ಗೆ ನನಗೆ ಮಾತ್ರ ಗೊತ್ತೋ, ನನ್ನ ಒಳಗೆ ಏನಿದೆ, ನಾನು ಏನು ಆಲೋಚನೆ ಮಾಡ್ತಾ ಇದ್ದೀನಿ ಅದು ನನಗೆ ಮಾತ್ರ ಗೊತ್ತೋ, ಹಂಗೆ ದೇವರ ವಿಷಯವು ದೇವರಿಗೆ ಮಾತ್ರ, ಪವಿತ್ರಾತ್ಮನಾದ ದೇವರಿಗೆ ಮಾತ್ರ ಗೊತ್ತು. ಇಲ್ಲಿ ನೋಡ್ರಿ, ನಮಗೆ ಗೊತ್ತಿಲ್ಲ, ಪವಿತ್ರಾತ್ಮನಿಗೆಲ್ಲ ಗೊತ್ತು. ನಾವು ನೋಡಲಿಲ್ಲ, ಆತ ನೋಡಿದ್ದಾನೆ. ನಾವು ಕೇಳಿಲ್ಲ, ಆತನಿಗೆ ಗೊತ್ತದು. ನಮ್ಮ ಹೃದಯ ಗ್ರಹಿಸಲಿಲ್ಲ, ಆತನಿಗೆಲ್ಲ ಗೊತ್ತು. ಆಳವಾದ ವಿಷಯ ಕೂಡ ಗೊತ್ತು. ಇವಾಗ ನಮಗೆ ಪ್ರಕಟ ಆಗದೆ ಹೆಂಗೆ? ದೇವರು ಸಿದ್ಧ ಮಾಡಿದ್ದೆಲ್ಲ ಪವಿತ್ರಾತ್ಮನ ಮುಖಾಂತರ. ಹಲ್ಲೆಲೂಯಾ. Enos, I want you to come in the front. Not only this service, all the time. ಎಲ್ಲರೂ ಯವನಸ್ಥರು ಯಾರೇ ಆಗಲಿ, ಇನ್ಮೇಲೆ ಹಿಂದೆ ಕೆಲಸ ಇಲ್ಲ ಅಂದರೆ ಕೂರಬಾರ್ದು, ಮುಂದೆನೇ ಬರಬೇಕು. ರೈಟ್? ಯಾಕಂದರೆ ವಾಕ್ಯ ನಿಮಗೆ ಕೊಡ್ತೇವೆ, ವಾಕ್ಯ ನಿಮ್ಮ ಜೀವಿತ ಬದಲಾಯಿಸ್ತದೆ, ಬೇರೆ ಯಾವ ಉದ್ದೇಶದಿಂದ ಅಲ್ಲ. ಹಲ್ಲೆಲೂಯಾ, ಆಮೆನ್. ಓಕೆ, ಸೊ ಪವಿತ್ರ ದೇವರ ವಿಷಯಗಳು ಯಾರಿಗೆ ಗೊತ್ತು? ಪವಿತ್ರಾತ್ಮನಿಗೆ ಗೊತ್ತು. ಇವಾಗ ನಮಗೆ ಹೆಂಗೆ ಪ್ರಕಟವಾಗ್ತದೆ? ಯಾರ ಮುಖಾಂತರ ಪ್ರಕಟವಾಗ್ತದೆ? ಪವಿತ್ರಾತ್ಮ. ಅದಕ್ಕೆ ನಾವು ಆತನೊಂದಿಗೆ ಸಹವಾಸ ಮಾಡಬೇಕು. ಮಾಡದೇ ಇದ್ರೆ ಏನು ಗೊತ್ತಾಗಲ್ಲ. ರೈಟ್? ಮುಂದೆ ನೋಡ್ರಿ ಏನು ಹೇಳ್ತದೆ. ರೈಟ್? ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯುವುದು. ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರೂ ಗ್ರಹಿಸುವುದಿಲ್ಲ. 12ನೇ ವಚನ ನೋಡ್ರಿ ಏನು ಹೇಳ್ತದೆ. ನಾವು ಎಲ್ಲರೂ, ಇದು ಯಾರ ಬಗ್ಗೆ ಮಾತಾಡ್ತಾ ಇದೆ? ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ಉಚಿತವಾಗಿ ದಯಪಾಲಿಸಿರುವುಗಳನ್ನು ತಿಳುಕೊಳ್ಳುವುದಕ್ಕಾಗಿ ದೇವರ ಆತ್ಮನನ್ನೇ ಹೊಂದಿದ್ದೇವೆ. ಸಿರಿಲ್ ಬಾ. ಸಿರಿಲ್ ಯಾರು? ಪವಿತ್ರಾತ್ಮನ್. ತಂದೆ ಮಗ ಪರಲೋಕದಲ್ಲಿ ಕೂತಿದ್ದಾರೆ. ಆಮೆನ್. ಇವಾಗ ನಮ್ಮ ಜೊತೆಗೆ, ವಿಶ್ವಾಸಿ ಜೊತೆಗೆ ಯಾರಿದ್ದಾರೆ? ಪವಿತ್ರಾತ್ಮನಿದ್ದಾನೆ. ಆ ವಚನ ನೋಡ್ರಿ ಮತ್ತೊಂದ್ಸರಿ. ಆ ವಚನ ಏನಂತ ಹೇಳ್ತದೆ? ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ, ಆಮೆನ್, ಯಾವುದನ್ನು ತಿದ್ದುವಂತೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳ್ಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮನನ್ನೇ ಹೊಂದಿದ್ದೇವೆ. ನಾವು ಯಾರನ್ನು ಹೊಂದಿದ್ದೇವೆ? ಪವಿತ್ರಾತ್ಮನ್. ಇವಾಗ ಪವಿತ್ರಾತ್ಮನ್ ಎಲ್ಲಿದ್ದಾನೆ? ನಮ್ಮ ಸಂಗಡ ಇದ್ದಾನೆ. ಪವಿತ್ರಾತ್ಮನ್ ಎಲ್ಲಿದ್ದಾನೆ? ನಮ್ಮ ಒಳಗಡೆ ಇದ್ದಾನೆ. ಈತನು ಪ್ರಾಪಂಚಿಕ ಆತ್ಮವಲ್ಲ, ಆದರೆ ನಮ್ಮಲ್ಲಿರುವ ಪವಿತ್ರಾತ್ಮನನ್ನು ನಾವೇನ್ ಮಾಡಿದ್ದೇವೆ? ಹೊಂದಿದ್ದೇವೆ. ರೈಟ್? ನೆಕ್ಸ್ಟ್ ನೋಡ್ರಿ ಏನಂತ ಹೇಳ್ತದೆ. ನಾವು ಯಾಕೆ ಹೊಂದಿದ್ದೇವೆ ಪವಿತ್ರಾತ್ಮನನ್ನು? ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ಉಚಿತವಾಗಿ ದಯಪಾಲಿಸಿರುವುಗಳನ್ನು ತಿಳುಕೊಳ್ಳುವುದಕ್ಕಾಗಿ. ಎಲ್ಲರೂ ಹೇಳ್ರಿ, ತಿಳ್ಕೊಳ್ಳುವುದಕ್ಕಾಗಿ. ಆ ವಚನ ಸ್ಪಷ್ಟವಾಗಿ ಹೋದ್ರಿ, ಉತ್ತರ ಕೊಡ್ರಿ. ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ, ನೆಕ್ಸ್ಟ್ ಏನು ಹೇಳ್ತದೆ? ದೇವರು ನಮಗೆ ಉಚಿತವಾಗಿ ದಯಪಾಲಿಸಿರುವುಗಳನ್ನು. ಓಕೆ, ಅಲ್ಲಿವರೆಗೆ ಹೋಗೋಣ. ದೇವರು ನಮಗೆ ಉಚಿತವಾಗಿ ದಯಪಾಲಿಸಿರುವುಗಳನ್ನು ಅಂದ್ರೆ ದಯಪಾಲಿಸ್ತಾನಂತಿದ್ಯಾ ಅಥವಾ ದಯಪಾಲಿಸಿದ್ದಾನೆ ಅಂತಿದ್ಯಾ? ದಯಪಾಲಿಸಿ ಆಗ್ಲೇ ಕೊಟ್ಬಿಟ್ಟೇನು. ಅದಕ್ಕೆ ನಾನು ಹೇಳಿದ್ದು, ತಂದೆ ಯಾರಿಗೆ ಕೊಟ್ಟ? ಮಗನಿಗೆ ಕೊಟ್ಟ. ಮಗ ಎಲ್ಲ ತಂದು ಬಿಟ್ಟ ನಮಗೆ ಕೊಟ್ಬಿಟ್ಟಿದ್ದಾನೆ ಆಗ್ಲೇ. ದಯಪಾಲಿಸಿರುವುಗಳನ್ನು ತಿಳುಕೊಳ್ಳುವುದಕ್ಕಾಗಿ ದೇವರ ಆತ್ಮನನ್ನು ನಾವು ಹೊಂದಿದ್ದೇವೆ. ಇವಾಗ ಏನು ಮಾಡಬೇಕು? ನನಗೆ ಮತ್ತೆ ಯೇಸು ಸ್ವಾಮಿ ಬಂದು ಸ್ವಸ್ಥತೆ ಮಾಡಲ್ಲ ನಿಮಗೆ. ಯಾಕೆ? ಆಗಲೇ ಆತನು ಬಾಸುಂಡೆ ತಗೊಂಡ್ಬಿಟ್ಟಿದ್ದಾನೆ, ನಿಮ್ಮ ಬೇನನ್ನು ಹೊತ್ಕೊಂಡಿದ್ದಾನೆ,
ನಿಮ್ಮ ರೋಗವನ್ನು ಹೊತ್ಕೊಂಡಿದ್ದಾನೆ, ನಿಮ್ಮ ಪಾಪವನ್ನು ಹೊತ್ತುಕೊಂಡಿದ್ದಾನೆ, ಸೈತಾನನನ್ನು ಆತನು ಸೋಲಿಸಿದ್ದಾನೆ. ಇವಾಗ ಬಂದು ಯೇಸುಸ್ವಾಮಿ ಸೈತಾನನ ಸೋಲ್ಸಲ್ಲ, ಯಾಕಂದ್ರೆ ಅವಾಗಲೇ ಸೋಲಿಸ್ಬಿಟ್ಟಿದ್ದಾನೆ. ಹಲ್ಲೆಲೂಯ. ಅಲ್ಲಿ ಹೇಳ್ತಾರೆ ದಯಪಾಲಿಸಿರುವಗಳನ್ನು, ನಿಮಗೆ ಜಯವನ್ನು ಯೇಸುಸ್ವಾಮಿ ಕೊಟ್ಟಿದ್ದಾನೆ, ನಿಮಗೆ ಅಭಿಷೇಕವನ್ನು ಯೇಸುಸ್ವಾಮಿ ಕೊಟ್ಟಿದ್ದಾನೆ, ನಿಮಗೆ ಬಿಡುಗಡೆಯನ್ನು ಯೇಸುಸ್ವಾಮಿ ಕೊಟ್ಟಿದ್ದಾನೆ. ಬಟ್ ಪ್ರಾಬ್ಲಮ್ ಏನು ಗೊತ್ತಾ, ನಮ್ಮಪ್ಪ ಯೇಸುಸ್ವಾಮಿ ಮುಖಾಂತರ ಏನು ಕೊಟ್ಟಿದ್ದಾನಂತ ನಮಗೆ ಗೊತ್ತಿಲ್ಲ, ವಿಶ್ವಾಸಿಗಳಿಗೆ ಗೊತ್ತಿಲ್ಲ. ಜ್ಞಾನ ಇಲ್ಲ, ಕಣ್ಣು ನೋಡಲಿಲ್ಲ, ಕಿವಿ ಅರ್ಥ ಮಾಡ್ಕೊಳ್ಳಿಲ್ಲ. ಅದಕ್ಕೆ ದೇವ್ರೇನು ಹೇಳ್ತಾನೆ, ನಿಮ್ಮ ಪ್ರಾಬ್ಲಮ್, ನಿಮ್ಮ ಸಮಸ್ಯೆ ಏನು ಗೊತ್ತಾ, ನಾನು ಕೊಟ್ಟಿಲ್ಲ ಅಂತಲ್ಲ, ನಾನು ಏನು ಕೊಟ್ಟಿನೋ ಅದ್ರ ಬಗ್ಗೆ ನಿಮಗೆ ಅರಿವಿಲ್ಲ, ಜ್ಞಾನ ಇಲ್ಲ, ತಿಳ್ಕೊಂಡಿಲ್ಲ. ಆಮೆನ್. ನೀವು ತಿಳ್ಕೊಂಡ್ರೆ ಏನಂತೀರಿ, ಇದು ನಂದು, ನಾನು ಅನುಭವಿಸ್ತೀನಿ ಅಂತೀರಿ. ವಿಲ್ ಏನು ಬರ್ದಾನೆ ನಿಮ್ಮ ಅಪ್ಪ ಅಂತ ಗೊತ್ತಾದ್ರೆ ನೀವೇನು ಮಾಡ್ತೀರಿ, ಅದು ನಾದಿ ನಾಲ್ಕು ರಾವಲ್ಲ. ಕರೆಕ್ಟಾ ಇಲ್ಲ? ನಿನ್ಗೆ ಗೊತ್ತಿಲ್ಲ ಅಂದರೆ ನಾಯನ ಏನು ಪಟ್ಟು ನೋಡ ಅಮ್ಮ ತೆಲ್ಲಿದ್ದು ಇಷ್ಟು ಆಸ್ತಿ ತಪ್ಪ ನಮ್ಮ ಅಪ್ಪಂತಾಗ ಏನು ಮಾಡಿದ್ನೋ ಏನೋ ನೀಗ ತೆಲ್ಲಿದ್ದು ಅప్పుడు ಅಟ್ಲುಂಟಾವು ತಿಳಿಸ್ತೆ. ಗೊತ್ತಾದರೆ ಈ ಹೊಲ ನನಗೆ ಬರ್ಬೇಕು, ನಂದಿದು, ನಿನಗೆ ದೇವರು, ನಿನ್ನ ತಂದೆ ನಿನಗೆ ಸಿದ್ಧ ಮಾಡಿದ್ದನ್ನು ನೀನು ಹೊಂದಿಕೊಳ್ತೀವಿ. ಅದೇ ರೀತಿಯಲ್ಲಿ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮುಖಾಂತರ ಏನಿಟ್ಟಿದ್ದಾನೋ ಅದು ಗೊತ್ತಾದರೆ ನೀನು ಅದನ್ನು ಹೊಂದಿಕೊಳ್ತೆ. ನೀನೇನು ಹೇಳ್ತಿ, ಸ್ವಸ್ಥತೆ ನಂದು. ಹಲ್ಲೆಲೂಯ. ಸ್ವಸ್ಥತೆ ನಂದು. ಹೆಂಗೆ ಹೇಳ್ತಿ? ಗ್ಯಾರು ನಮ್ಮಪ್ಪ ನನಗೆ ಕೊಟ್ಟಾನೆ. ಜಯ ನಂದು, ಅಭಿಷೇಕ ನನ್ನದು. ಹಲ್ಲೆಲೂಯ. ಸೈತಾನನ ತುಳಿಯುವಂತ ಅಧಿಕಾರ ನಂದು. ಬಟ್ ಹೆಂಗ್ ಗೊತ್ತಾಗ್ತಿಲ್ಲ, ಹೇಳ್ತದೆ ದಯಪಾಲಿಸಿರುವುಗಳನ್ನು ತಿಳ್ಕೊಳ್ಳುವುದಕ್ಕಾಗಿ ದೇವರ ಆತ್ಮನನ್ನು ಹೊಂದಿದ್ದೇನೆ. ದೇವರ ಆತ್ಮನ ಕೆಲಸ ಏನು ಗೊತ್ತಾ? ಸ್ವಲ್ಪ ಜನ ಬರೀ ಅಭಿಷೇಕ 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 ಅಂತಾರೆ. ಬರೀ ಅಭಿಷೇಕ ಅಲ್ಲ, ಹೇಳ್ಕೊಡ್ತಾನೆ ನಮಗೆ. ಹಲ್ಲೆಲೂಯ. ಬೋಧಿಸ್ತಾನೆ ಆತನ ನಮಗೆ, ಸತ್ಯದಲ್ಲಿ ನಮ್ಮನ್ನು ನಡೆಸುತ್ತಾನೆ, ಯೇಸುವಿಂದ ತೆಗೆದುಕೊಂಡು ನಮಗೆ ಕೊಡುತ್ತಾನೆ. ನಾನು ಜಾಣ ಆದರೆ ನಾನು ಏನು ಮಾಡ್ತೀನಿ ಗೊತ್ತಾ? ಪವಿತ್ರಾತ್ಮನ ನನ್ನ ಫ್ರೆಂಡ್ ಮಾಡ್ಕೊತೀನಿ. ಆತ್ಮನೇ ಆತ್ಮನೇ ನನಗೆ ಹೇಳ್ಕೊಡು, ಏನೇನು ಇಟ್ಟನೆ ಯೇಸು ನನಗೆ. ಹಲ್ಲೆಲೂಯ. ಈತ ಏನು ಮಾಡ್ತಾನೆ? ಪವಿತ್ರಾತ್ಮನು ನನಗೆ ತೋರಿಸ್ತಾನೆ, ಪ್ರಕಟಿಸ್ತಾನೆ. ನನ್ನ ಕಣ್ಣು ತೆರೀತಪ್ಪ, ಇದು ನನಗೆ ಕೊಟ್ಟಾರಪ್ಪ. ಆಮೆನ್. ಮುಂದೆ ನೋಡ್ರಿ, ತಿಳಿಸುವುದಕ್ಕಾಗಿ ಪವಿತ್ರಾತ್ಮನು ಬಂದಿದ್ದಾನೆ. ಥ್ಯಾಂಕ್ ಯು. ಸಿರಿಲ್ ಕೂತ್ಕೋ. ನೆಕ್ಸ್ಟ್ ಏನು ಹೇಳ್ತದೆ ನೋಡ್ರಿ, ಇವುಗಳನ್ನು ಮನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ಪರಿಶುದ್ಧಾತ್ಮನು ಕಲಿಸಿಕೊಟ್ಟು. ನೋಡ್ರಿ, ಪರಿಶುದ್ಧಾತ್ಮನ ಏನು ಮಾಡ್ತಾನಂತೆ? ಕಲಿಸಿಕೊಡ್ತಾನಂತೆ. ನಾನು ನಿಮಗೇನು ಮಾಡ್ತಾ ಇದ್ದೀನಿ ಇವಾಗ? ಕಲಿಸ್ಕೊಡ್ತಾ ಇದ್ದೀನಿ. ಬೋಧಕನ ಕೆಲಸ ಏನು ಗೊತ್ತಾ? ಕಲಿಸ್ಕೊಡ್ತಾರೆ. ಒಬ್ರು ಕಲಿಸ್ಕೊಡುವಾಗ ನೀವೇನು ಮಾಡಬೇಕು? ಕಲಿಬೇಕು. ಜಾಣ್ರಿದ್ದೀರಿ ನೋಡ್ರಿ ನೀವು. ಅದಕ್ಕೆ ಮುಂದೆ ಬಂದ್ರಪ್ಪ ಅಂತ ಹೇಳೋದು ನಾವು, ಅದಕ್ಕೆ ಬೈಬಲ್ ತಂಡ್ರಪ್ಪ ಅಂತ ಹೇಳೋದು, ಅದಕ್ಕೆ ನೋಟ್ಸ್ ಬರ್ಕೊಳ್ರಪ್ಪ ಅಂತ ಹೇಳೋದು, ಹಿಂದೆ ಕುಂತು ಮೊಬೈಲ್ ಇಟ್ಕೋಬೇಡ್ರಪ್ಪ ಅಂತ ಹೇಳೋದು. ನಿಮ್ಮೇಲೆ ಕೋಪ ಅಲ್ಲ, ನಿಮ್ಮೇಲೆ ದೌರ್ಜನ್ಯ ಮಾಡೋಕ್ಕಲ್ಲ. ನೀವು ಬಂದು ಕೇಳಿಸ್ಕೊಂಡ್ರೆ, ನೀವು ಕಲ್ತ್ಕೊಂಡ್ರೆ ಲಾಭ ನಿಮಗಾಗ್ತದೆ. ಆಮೆನ್. ಎಲ್ಲರೂ ಹೇಳ್ರಿ, ಪವಿತ್ರಾತ್ಮನು ನನಗೆ ಕಲಿಸುತ್ತಾನೆ, ನಾನು ಕಲಿಬೇಕು. ಇಲ್ಲಿ ಬರೀ ಕೈ ಇಡ್ಸ್ಕೊಂಡು ಹೋಗೋದಲ್ಲ. ಸ್ವಲ್ಪ ಜನಗೆ ಊರಿಗೆ ಚೈಪೇಟೆ ಸಾರ್, ನೀವು ನೆರ್ಚ್ಕೊಲ್ಲಮ್ಮ, ನೀನು ಕಲಿಬೇಕು. ಇದು ನಿನ್ನ ಆಸ್ತಿ, ನೀನು ಅನುಭವಿಸ್ಬೇಕು. ತಂದೆ ನಿನಗಿಟ್ಟಿದ್ದಾನೆ, ಅದನ್ನು ನೀನು ಅನುಭವಿಸ್ಬೇಕು. ನಾನು ಅನುಭವಿಸ್ತಾ ಇದ್ದೀನಿ, ನಾನು ತಿಳ್ಕೊಂಡು ನಾನು ಅನುಭವಿಸ್ತಾ ಇದ್ದೀನಿ. ನೀನೇನು ಮಾಡ್ಬೇಕು? ನೀನು ಕೂಡ ತಿಳ್ಕೊಂಡು ನೀನು ಕೂಡ ಅದನ್ನು ಅನುಭವಿಸ್ಬೇಕು. ಇದು ನಮ್ಮ ಆಸೆ. ಅದಕ್ಕೆ ಈ ನಮ್ಮ ಚರ್ಚಲ್ಲಿ ಸ್ವಲ್ಪ ಬೇರೆ ಚರ್ಚ್ಗಳ ಥರ ಅಲ್ಲ ನಾವು. ಸ್ವಲ್ಪ ಜನ ಬರ್ತಾರೆ, ಬೇರೆ ಚರ್ಚವ್ರು ಹೇಳ್ತಾರೆ, మీ పాస్టర్ ఇంటికి రారు, మా పాస్టర్ ఎప్పుడు వస్తారు.
ನೀನು ರಾకుండా ఉండొచ్చు, ನಾನು ಬರ್ದಂಗಿರ್ತೀನಿ, ಆದರೆ ನಾನು ನಿನಗಿಲ್ಲಿ ಪೂರ್ಣ ಹೃದಯದಿಂದ ವಾಕ್ಯ ಕೊಡ್ತಾ ಇದ್ದೀನಿ. ನಿನ್ನ ಜೀವಿತವನ್ನು ಬದಲಾಯಿಸುವಂಥ, ನೀನು ತಿಳ್ಕೊಳ್ಳುವಂಥ, ನೀನು ಸತ್ಯವನ್ನು ತಿಳ್ಕೊಂಡ್ರೆ ನಿನ್ನ ಜೀವಿತ ಬದಲಾವಣೆ ಆಗ್ತದೆ. ನಾನು ಬರ್ಬೋದು ನಿಮ್ಮ ಮನೆಗೆ ಬಂದು ಪ್ರೇಯರ್ ಚೇಸ್ ತಂದೆ ನೀನೇನೋ ಕಾಣಿಕೆ ಕೊಟ್ಟು ಸ್ವಲ್ಪ ಜನ, ಅದಕ್ಕೆ ಹೇಳ್ತೀನಿ ಕೆಲವರು ಕೊಡಬೇಡ್ರಿ, ಅದು ಬಂದಾರ, ಯಾರು ಬಂದಾರಪ್ಪ ಕೊಟ್ಟು ನನ್ನ ಜೋಬ್ ತುಂಬ್ತದೆ. ಬಟ್ ನಿನಗೆ ಸತ್ಯಜ್ಞಾನ ಬರಬೇಕಲ್ಲ. ಹಲ್ಲೆಲೂಯ. ನಾವು ಹಂಗಲ್ಲ, ನಾವು ನಿಮ್ಮ ಹಣಕ್ಕೋಸ್ಕರ ಇಲ್ಲ ಇಲ್ಲಿ. ನೀವು ಸತ್ಯದ ವಾಕ್ಯ ತಿಳ್ಕೊಂಡು ನೀವು ಅರ್ಥ ಮಾಡಿಕೊಂಡ್ರೆ, ನಿಮ್ಮ ಕೈಯಲ್ಲಿ ಬೀಗದ ಕೈ ಕೊಟ್ರೆ, ನೀವು ಅದನ್ನು ತಿರುಗಿಸಿದ್ರೆ ಅದು ನಿಮಗೆ ತೆರೀತತೆ. ನಿಮ್ಮ ಅಕೌಂಟಿಂದ ನಿಮಗೆ, ಏ ಸ್ವಾಮಿ ನಿಮ್ಮ ಅಕೌಂಟ್ನಾಗ ಏನು ಹಾಕನಲ್ಲ ಅದು ನಿಮಗೆ ಸಿಗ್ತದೆ. ಆಮೇನ್. ನಮ್ಮನ್ನು ಅರ್ಥ ಮಾಡ್ಕೊಳ್ಬೇಕು ನೀವು. ನಾವು ಒಳ್ಳೆ ಕುರುಬರು, ನಾವು ಒಳ್ಳೆ ಕುರುಬರು. ಸುಮ್ಮನೆ ನಿಮ್ಮ ಉಣ್ಣೆ ತೆಗಿಯೋಕ್ಕಿಲ್ಲ. ಮನೆಗೆ ಬಂದೆ, ಸ್ವಲ್ಪ ಉಣ್ಣೆ ಹಿಂಗೆ ತೆಗೆದೆ ಬಂದೆ, ಮತ್ತು ಇನ್ನೊಬ್ಬರ ಮನೆಗೆ ಉಣ್ಣೆ ತಗೊಂಡು ಬಂದೆ, ಇನ್ನು ತಗೊಂಡು ನಾನು ಮಾರ್ಕೊಂಡು ನಾನು ಅದಕ್ಕೆ ಬರಲ್ಲ ನಿಮ್ಮ ಮನೆಗೆ. ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ. ಹಲ್ಲೆಲೂಯ. ಅದಕ್ಕೆ ಹೇಳೋದು, ಇಲ್ಲಿ ಬಂದು ವಾಕ್ಯ ಕೇಳ್ರಿ, ಕಲೀರಿ, ಮೀಟಿಂಗ್ಗಳಿಗೆ ಬನ್ನಿರಿ, ಪ್ರಾರ್ಥನೆಗಳಿಗೆ ಬನ್ನಿರಿ, ಉಪವಾಸ ಟೈಮ್ನಲ್ಲಿ ಬನ್ನಿರಿ. ನೀವು ಕಲ್ತ್ರೆ ನೀವು. ಆಮೇಲೆ ಯಾರಿಗೆ ಕಲಿಯೋಕೆ ಇಷ್ಟ ಇಲ್ಲಲ್ಲ, ನಿಮ್ಮ ಮಕ್ಕಳನ್ನ ಸ್ಕೂಲ್ ಕಳಿಸ್ಬೇಡ್ರಿ. ಯಾಕಂದ್ರೆ ನಿಮಗೆ ಇಷ್ಟ ಇಲ್ಲ ಕಲಿಯೋಕೆ, ನಿಮ್ಮ ಮಕ್ಕಳನ್ನ ಕೂಡ ಕಳಿಸ್ಬೇಡ್ರಿ. ಅವ್ರು ಸ್ಕೂಲಿಗೆ ಮಾತ್ರ ಹೋಗು ಫೀಸ್ ಕೊಟ್ಟು ಕಲಿ, ಉದ್ಧಾರ ಆಗ್ಬೇಕು, ಒಳ್ಳೆ ನೌಕರಿ ಆಗ್ಬೇಕು. ಇಲ್ಲಿ ಮಾತ್ರ ಸುಮ್ಮನೆ ಕೈ ಇಟ್ಬಿಡ್ರಿ. ಬಾಟಲ್ ತಂದೇನೆ, ಬಾಟಲ್ ನಮ್ಮ ಹಲ್ಲೆಲೂಯ, ಹಲ್ಲೆಲೂಯ. ನನ್ನ ಮೇಲೆ ಕೋಪನ ಯಾರಿಗನ್ನ ಇಲ್ಲಲ್ಲ. ನೀವು ಕೋಪ ಪಟ್ಟರು ನಂಗೆ ಚಿಂತೆ ಇಲ್ಲ. ಯಾಕಂದ್ರೆ ನಾನು ನಿಮ್ಮನ್ನು ಮೆಚ್ಚಕ್ಕಿಲ್ಲ, ನಾನು ಆತನ ಲೆಕ್ಕ ಒಪ್ಪಿಸ್ಬೇಕು. ಆಮೇಲೆ ಮನುಷ್ಯರನ್ನ ಮೆಚ್ಚಕ್ಕೆ ನಾನಿಲ್ಲ. ಮನುಷ್ಯರು ಮೆಚ್ಚಬೇಕಂದ್ರೆ ನಾನು ಇಲ್ಲೇ ಹಾಕಿರ್ಬೇಕು, ಎಲ್ಲೋ ಬೇರೆ ಕಡೆ ಇರ್ತಿದ್ದೆ. ಹಲ್ಲೆಲೂಯ. ಓಕೆ, ಇಲ್ಲಿ ಹೇಳ್ತೇವೆ, ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳ್ಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದ್ದೇವೆ. ಅದಕ್ಕೆ ಆ ಹಾಡಾಡೋದು, ಹೇಗೆ ನಾನು ಪ್ರಾರ್ಥಿಸಲಿ, ಏನೆಂದು ಪ್ರಾರ್ಥಿಸಲಿ, ಕಲಿಸಿಕೊಡು ಪವಿತ್ರಾತ್ಮನೇ, ವೇದವಚನ ಅರಿತುಕೊಂಡು ಗೂಢಾರ್ಥ ತಿಳಿಯಲು ಬೆಳಕನ್ನು ನೀಡು ಆತ್ಮನೇ. ಹಲ್ಲೆಲೂಯ. ಸೊ ಪವಿತ್ರಾತ್ಮ ಏನು ಮಾಡ್ತಾನೆ? ಬೆಳಕು ನೀಡ್ತಾನೆ. ಪವಿತ್ರಾತ್ಮನ ಏನು ಮಾಡ್ತಾನೆ? ಕಲಿಸಿಕೊಡ್ತಾನೆ. ಆತನ ಕಲಿಸ್ಕೊಡುವಾಗ ನೀನೇನು ಮಾಡಬೇಕು? ಕಲಿಬೇಕು. ಕಲ್ತ್ರೆ ನಿನಗೆ ಲಾಭ, ನೀನು ಕಲ್ತಿಲ್ಲ ನಿನಗೆ ನಷ್ಟ. ಎಲ್ಲ ಇಟ್ಕೊಂಡು ಇಲ್ದಂಗಿರ್ತೀನಿ ನೀನು ಕಲೀಲಿಲ್ಲ ಅಂದರೆ. ಕಲ್ತ್ರೆ ನಿನಗಿದ್ದಿದ್ದೆಲ್ಲ ನೀನು ಅನುಭವಿಸ್ತಿ. ಹಲ್ಲೆಲೂಯ. ಅದಕ್ಕೆ ಯೇಸ್ವಾಮಿ ಹತ್ರ ಸುಮ್ಮನೆ ಹಿಂದೆ ಬರೋದಲ್ಲ. ಯೇಸ್ವಾಮಿ ಹೇಳ್ದ, ನನ್ನ ಹಿಂದೆ ಬನ್ರಿ, ನನ್ನಿಂದ ಕಲೀರಿ. ನನ್ನ ನೊಗೆ ಎತ್ಕೊಂಡು ನನ್ನಿಂದೆ ಬನ್ರಿ. ನನ್ನಿಂದ ನೀವೇನು ಮಾಡಬೇಕು? ಕಲಿಬೇಕು. ಓಕೆ, ನೆಕ್ಸ್ಟ್ ನೋಡಿ ಹೇಳ್ತದೆ, ದೇವರಾತ್ಮನ ಕಲಿಸಿಕೊಟ್ಟ ಮಾತುಗಳು. ನೆಕ್ಸ್ಟ್ ಏನು ಹೇಳ್ತದೆ? ಇವುಗಳನ್ನು ಮನುಷ್ಯ ಜ್ಞಾನವು ಕಲಿಸದ ಮಾತುಗಳಿಂದ ಹೇಳದೆ ದೇವರಾತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತಾನೆ. ನೋಡ್ರಿ ಹೆಂಗಿದೆ, ಕಲಿಸುತ್ತಾನೆ, ವಿವರಿಸುತ್ತಾನೆ ಅಂತೆ. ಹೆಂಗ್ ಕಲಿಸ್ಕೊಡ್ತಾನಪ್ಪ? ಇವುಗಳನ್ನು ಮನುಷ್ಯ ಜ್ಞಾನವನ್ನು ಕಲಿಸಿದ ಮಾತುಗಳಿಂದ ಹೇಳದೆ. ಇವಾಗ ಮನುಷ್ಯನ ಜ್ಞಾನ ಸ್ಕೂಲ್ಗೆಲ್ಲ ಹೋಗ್ತೀವಿ. ಇವಾಗ ನಾನು ಕೂಡ ಉಪಯೋಗಿಸ್ತಾ ಇದ್ದೀನಿ. ಏನು ಉಪಯೋಗಿಸ್ತೇನೆ? ಕನ್ನಡ, ತೆಲುಗು, ಹೌದಲ್ಲ? ನಾವು ಹೇಳ್ತಾ ಇದ್ದೀವಿ ನಿನಗೆ ಕಲಿಸ್ಲಿಕ್ಕೆ. ಸ್ಕೂಲ್ಗೆ ಹೋದ್ರೆ ಕೂಡ ನಿಮ್ಗೆ ಹೆಂಗೆ ಹೇಳ್ಕೊಡ್ತಾರೆ? ಮನುಷ್ಯನ ಜ್ಞಾನ, ಮನುಷ್ಯನ ಭಾಷೆಯಿಂದ ಅವ್ರು ಹೇಳ್ಕೊಡ್ತಾರೆ. ಆದರೆ ಇಲ್ಲಿ ಹೇಳ್ತದೆ, ಇವುಗಳನ್ನು ಮನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ. ಅಂದರೆ ಪವಿತ್ರಾತ್ಮನ ಟೀಚಿಂಗ್ ಬೇರೆ ಟೈಪ್,
ಮನುಷ್ಯನ ಪದಗಳನ್ನು ಉಪಯೋಗಿಸೋದಿಲ್ಲ ಆತನು. ಆಗ ಪರಿಶುದ್ಧಾತ್ಮನು ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳನ್ನು ಆತ್ಮಿಕವಾದವುಗಳೊಂದಿಗೆ ಹೋಲಿಸುತ್ತಾನೆ. ಇದು ಯಾವ ಮಾತಿಂದ ಹೇಳ್ಕೊಡ್ತಾನೆ? ಆತ್ಮಿಕ ಮಾತುಗಳಿಂದ ಹೋಲಿಸ್ಕೊಡ್ತಾನೆ. ಅದಕ್ಕೆ ಅನ್ಯ ಭಾಷೆಗಳು ಭಾಳ ಪ್ರಾಮುಖ್ಯ. ಇವಾಗ ಬರ್ತಾ ಇದ್ದೀವಿ ಕನೆಕ್ಷನ್. ಆ ಮೆಸೇಜ್ ಇಷ್ಟುವರೆಗೆ ನಾವು ಸಾರಿದ ಮೆಸೇಜ್ಗೆ ಇವಾಗ ಕನೆಕ್ಷನ್ ಅದು. ಓ ರಬ ಸಂದ ರಬದ ಸ್ವಲ್ಪ ಜನ ಇದೇನಪ್ಪ ಭಾಷೆ? ಪವಿತ್ರಾತ್ಮನ ಭಾಷೆ ಇದು. ಇದು ಆತ್ಮ ಸಂಬಂಧವಾದಂಥ ಭಾಷೆ ಇದು. ನೀನು ಕನ್ನಡ, ತೆಲುಗು, ಇಂಗ್ಲೀಷ್, ಹಿಂದಿ ಮಾತಾಡುವಾಗ ಇದು ಮನುಷ್ಯನ ಭಾಷೆ. ಆದರೆ ಅನ್ಯ ಭಾಷೆಯಲ್ಲಿ ವಾಣಿಗಳಲ್ಲಿ ನೀನು ಪ್ರಾರ್ಥಿಸುವಾಗ ಇದು ಪರಿಶುದ್ಧಾತ್ಮನ ಭಾಷೆ. ಆಮೇನ್. ಯಾಕೆ ಗೊತ್ತಾ? ದೇವರು ನಿನಗೆ ಏನೇನು ಇಟ್ಟಿದಾನಲ್ಲ ಅದನ್ನೆಲ್ಲ ಮನುಷ್ಯ, ಇವಾಗ ನೋಡ್ರಿ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಎಷ್ಟು ವಾರಗಳು ಬೇಕಾಯ್ತು. ಹೌದಾ ಇಲ್ಲ? ಇದು ಸ್ಲೋ, ಇದು ಮೈಂಡ್ ಸ್ಲೋ. ಆದರೆ ಆತ್ಮ ಫಾಸ್ಟ್. ಆತ್ಮ ಹೈವೇ ಇದ್ದಂಗೆ ಝಿಂಗ್ ಅಂತ ಹೋಗ್ತೀವಿ, ಟ್ರಾಫಿಕ್ ಇರಲ್ಲ ಅಲ್ಲಿ. ಈ ಮೈಂಡ್ ಹೆಂಗಂದ್ರೆ ಟ್ರಾಫಿಕ್ ಜಾಮ್ ಆಗ್ತದೆ ಜಾಸ್ತಿ. ಈ ಆತ್ಮ ನಂಬ್ತದೆ, ಈ ಮೈಂಡು ಪ್ರಶ್ನೆ ಕೇಳ್ತದೆ. ಇಸ್ರಾಯೇಲರು ಕೇಳಿದ್ರು, ಈ ಅರಣ್ಯದಾಗ ಎಲ್ಲಿಂದ ನಮಗೆ ಊಟ ಸಿಗ್ತತೆ? ಯಾವುದು? ಮೈಂಡ್. ಅವ್ರು ಕೇಳಿದ್ರು, ದೇವ್ರು ನಂಬಲಿಲ್ಲ ಅಂತೆ. ಅಪನಂಬಿಕೆ ಇಲ್ಲಿಂದ ಬರ್ತದೆ. ಯಾಕೆ ಗೊತ್ತಾ? ಈ ಮೈಂಡು ಬರೀ ನೋಡಿದ್ದು, ಅನಿಸಿದ್ದು, ಮೈ ಬಿಸಿ ಅನಿಸ್ತದಪ್ಪ, ಹೌದಲ್ಲ, ನೋವೈತಪ್ಪ, ಅಲ್ಲಿ ಇಷ್ಟು ಜನ ಸತ್ರಪ್ಪ, ಬರೀ ನೋಡಿದ್ದು, ಕೇಳಿದ್ದು, ನಿನಗೆ ಅನಿಸಿದ್ದು, ಅದ್ರ ಮೇಲೆ ಹೋಗ್ತೀನಿ ನೀನು. ಆದರೆ ಆತ್ಮ ಬರೀ ಕಣ್ಣಿಂದ ನೋಡಿದ್ದಲ್ಲ, ಆತ್ಮಿಕ ಮಂಡಳದಲ್ಲಿ ಪರಲೋಕದ ಸತ್ಯವನ್ನು ಅದು ಗ್ರಹಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ನೀವು ಅದ್ಭುತ ಕಾರ್ಯಗಳು ಅನುಭವಿಸ್ಬೇಕಂದ್ರೆ ನಿಮ್ಮ ವಿಶ್ವಾಸ ಗಟ್ಟಿಯಾಗಿರ್ಬೇಕು. ವಿಶ್ವಾಸ ಎಲ್ಲಿಂದ ಬರ್ತದಂದ್ರೆ ನಿನ್ನ ಇಲ್ಲಿ ಈ ಬುದ್ಧಿಯಿಂದ ಅಲ್ಲ, ನಿನ್ನ ಆತ್ಮದಿಂದ ಬರುವಂಥದ್ದಾಗಿದೆ. ಆತ್ಮ ನಂಬುತ್ತದೆ, ಮನಸ್ಸು ಪ್ರಶ್ನಿಸ್ತದೆ. ಆಮೇನ್. ಹಲ್ಲೆಲೂಯಾ. ನಿನ್ನ ಆತ್ಮದಿಂದ ನಂಬಬೇಕು, ಅವಾಗ ನೀನು ನೋಡ್ತಿ. ಸೊ ದೇವರೇನು ಹೇಳ್ತಾನೆ? ಇವುಗಳನ್ನು ಮನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ಪರಿಶುದ್ಧಾತ್ಮನು ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳನ್ನು, ಎಲ್ಲರೂ ಹೇಳ್ರಿ ಆತ್ಮ ಸಂಬಂಧವಾದವುಗಳನ್ನು. ನೀವು ಶಾಲೆಗೆ ಕಾಲೇಜ್ಗೆ ಹೋದ್ರೆ ಅದು ನೈಸರ್ಗಿಕ ಸಂಬಂಧವಾದದ್ದು, ಆತ್ಮ ಸಂಬಂಧವಾದದ್ದಲ್ಲ. ದೇವರೆಲ್ಲಿದ್ದಾನಪ್ಪ ಅಂತ ಆ ಜ್ಞಾನ ಕಲ್ತ್ಕೊಂಡ್ರೆ. ಬಟ್ ಆತ್ಮ ಸಂಬಂಧವಾದದ್ದು ದೇವರ ಪ್ರಕಟಣೆ ಕೊಡ್ತದ ನಿನಗೆ. ಹಲ್ಲೆಲೂಯಾ. ಆಮೇನ್. ಓಕೆ. ಅಲ್ಲಿ ಆಮೇಲೆ ಹೇಳ್ತದೆ, ಆ ಪರಿಶುದ್ಧಾತ್ಮನು ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳನ್ನು ಆತ್ಮೀಕವಾದವುಗಳೊಂದಿಗೆ ಹೋಲಿಸುತ್ತಾನೆ. ದೇವರ ಆತ್ಮ ಸ್ವರೂಪನು, ನೀನು ಆತ್ಮ ಸ್ವರೂಪನು. ಇದು ಮೈಂಡಿಂದ ಮೈಂಡಿಗೆ ಕಲಿಸೋದಲ್ಲ. ಪವಿತ್ರಾತ್ಮನು ನಿನ್ನ ಆತ್ಮದೊಂದಿಗೆ ಮಾತನಾಡ್ತಾನೆ. ಯಾಕೆ? ಒಳಗಡೆ ಇದ್ದಾನೆ ಪವಿತ್ರಾತ್ಮನು, ನಿನ್ನ ಆತ್ಮದಲ್ಲಿ ಪ್ರಕಟಿಸುತ್ತಾನೆ ಆತನು. ಆತ್ಮನ ಭಾಷೆ ಬೇರೆ, ಪವಿತ್ರಾತ್ಮನ ಭಾಷೆ ಬೇರೆ. ಅದಕ್ಕೆ ಹೇಳ್ತದೆ, ಯವನಸ್ಥರು ದರ್ಶನಗಳನ್ನು ನೋಡುವವರು, ವೃದ್ಧರು ಕನಸುಗಳನ್ನು ಕಾಣುವವರು. ಬರೀ ಕೇಳಿಸ್ಕೊಂಡು ಕಣ್ಣಾರೆ ನೋಡೋದಲ್ಲ, ಆತ್ಮದಲ್ಲಿ ದೇವರು ಪ್ರಕಟಿಸ್ತಾನೆ. ನಾವು ಸಣ್ಣೋರಿಂದ ರಕ್ಷಣೆ ಒಂದಕ್ಕಿಂತ ಮುಂಚೆ ಹುಟ್ಟಿದಾಗಿಂದ ನಾವೇನು ಮಾಡಿ ಕಿವಿನ ಉಪಯೋಗಿಸಿವಿ, ಹೌದಲ್ಲ, ಕಣ್ಣನ್ನು ಉಪಯೋಗಿಸಿವಿ. ಎಲ್ಲ ಈ 5 ಜ್ಞಾನೇಂದ್ರಿಯಗಳಿದಾವಲ್ಲ, ಅದಕ್ಕೆ ಇದನ್ನ ಏನಂತೇವೆ ನಾವು? ಜ್ಞಾನೇಂದ್ರಿಯಗಳು. ನಮಗೆ ಜ್ಞಾನ ಎಲ್ಲಿಂದ ಬರ್ತದೆ? ಏನೋ ನೋಡಿದ್ವಿ, ಜ್ಞಾನ ಬಂತು. ಕೇಳಿದ್ವಿ, ಜ್ಞಾನ ಬಂತು. ರುಚಿ ನೋಡಿದ್ವಿ, ಇದು ಉಪ್ಪು, ಇದು ಖಾರ, ಇದು ಹುಳಿ ಅಂತ ನಮಗೆ ಜ್ಞಾನ ಬಂತು. ಸ್ಪರ್ಶದಿಂದ ಜ್ಞಾನ ಬಂತು, ಇದು ಬಿಸಿ, ಇದು ತಣ್ಣಗೆ, ಇದು ಅಂತ. ಆದರೆ ಇನ್ನೊಂದು ನಾವು ಅನ್ಕೊಂತೀವಿ ಇದೇ ಜ್ಞಾನ ಎಂಬುದಾಗಿ. ಇದಕ್ಕಿಂತ ಮೀರಿದ ಇನ್ನೊಂದು ಜ್ಞಾನ ಇದೆ, ದೇವರ ಜ್ಞಾನ,
ಪ್ರಕಟಣೆ ಜ್ಞಾನ ಅಂತೇವೆ ನಾವು ಅದನ್ನು. ಈ ಜ್ಞಾನ ಎಲ್ಲಿಂದ ಬರ್ತದೆ? ದೇವರು ಪ್ರಕಟಿಸಿದಾಗ ಬರುವಂಥದ್ದಾಗಿದೆ ಅದು. ಈ ಜ್ಞಾನ ಎಲ್ಲಿಂದ ಕಲಿತೀವಿ? ಈ 5 ಜ್ಞಾನೇಂದ್ರಿಯಗಳಿಂದ ಕಲಿಯುವಂಥದ್ದು ಇಲ್ಲಿಗೆ ಅರ್ಥ ಆಗ್ತದೆ ನಮಗೆ. ಆದರೆ ದೇವರ ಜ್ಞಾನ ಆತ್ಮ ಸಂಬಂಧವಾದದ್ದು. ನಮ್ಮ ಆತ್ಮ ಮಾತ್ರ ಅದು ಗ್ರಹಿಸ್ತದೆ. ಇವಾಗ ಉದಾಹರಣೆಗೆ ನಾವು ಹೇಳ್ತೇವೆ, ನಿನ್ನ ಕಿವಿ ಉಪಯೋಗಿಸಂದ್ರೆ ನೀನು ಉಪಯೋಗಿಸ್ತಿ, ಕೇಳಿಸ್ಕೊಂತೀವಿ, ಉಪಯೋಗಿಸ್ತಿ. ಇವಾಗ ನನ್ನ ಪ್ರಶ್ನೆ, ನಿನ್ನ ಆತ್ಮನ ಹೆಂಗೆ ಉಪಯೋಗಿಸ್ತಿ? ನಾವು ಕಿವಿ ಉಪಯೋಗಿಸ್ತೀವಿ, ಕಣ್ಣು ಉಪಯೋಗಿಸ್ತೇವೆ, ಹೌದಾ ಇಲ್ಲ? ನಮ್ಮ ಕೈಗಳನ್ನು ಉಪಯೋಗಿಸ್ತೇವೆ. ಇವಾಗ ನಿನ್ನ ಆತ್ಮನ ಹೆಂಗೆ ಉಪಯೋಗಿಸ್ತೀನಿ ನೀನು? ಬೈಬಲ್ ಹೇಳ್ತದೆ, ವಾಣಿಗಳಲ್ಲಿ ಪ್ರಾರ್ಥಿಸುವವನು ತನ್ನ ಬುದ್ಧಿಯಿಂದಲ್ಲ, ತನ್ನ ಆತ್ಮದಿಂದ ಪ್ರಾರ್ಥಿಸುವವನಾಗಿದ್ದಾನೆ. ಹಲ್ಲೆಲೂಯ. ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವಾಗ, ನೀನು ವಾಣಿಯಲ್ಲಿ ಪ್ರಾರ್ಥಿಸುವ, ನೀನು ಇಂಗ್ಲಿಷ್, ಕನ್ನಡ, ತೆಲುಗು ಮಾಡುವಾಗ ನಿನ್ನ ಮೈಂಡ್, ನಿನ್ನ ಬುದ್ಧಿಯಿಂದ ಮಾಡ್ತಾ ಇದೆ. ಆದರೆ ನೀನು ವಾಣಿಗಳಲ್ಲಿ ಪ್ರಾರ್ಥಿಸುವಾಗ ಅದು ಆತ್ಮನ ಭಾಷೆ. ಬೈಬಲ್ ಹೇಳ್ತದೆ, ನೀನು ವಾಣಿಗಳಲ್ಲಿ ಪ್ರಾರ್ಥಿಸುವಾಗ ನೀನು ರಹಸ್ಯಾರ್ಥಗಳನ್ನು ಮಾತನಾಡ್ತೀಯಂತೆ. ವಾಣಿಗಳಲ್ಲಿ ಪ್ರಾರ್ಥಿಸುವಾಗ ಏನಾಗ್ತದೆ? ಕೆಲವು ವಿಷಯಗಳು ನಾನು ತಕ್ಕಂತ ನೆನಪು ಮಾಡ್ತೇನೆ. ಮೊದಲೇದಾಗ ನಾವು ಯಾರ ಹತ್ರ ಮಾತಾಡ್ತೇವೆ? ದೇವರ ಹತ್ರ ಮಾತನಾಡ್ತೇವೆ, ರೈಟ್? ಎರಡನೇದಾಗಿ ನಾವು ಏನು ಮಾತಾಡ್ತೇವೆ? ಮರ್ಮಗಳನ್ನು ನಾವು ಮಾತನಾಡ್ತೇವೆ, ರೈಟ್? ಮೂರನೇದು ಏನು ಮಾಡ್ತೇವೆ? ಆತ್ಮ ಪ್ರೇರಿತಾಗಿ ಮಾತಾಡ್ತೇವೆ. ಯಾರನ್ನು ಓದ್ರೆ ಆ ವಚನ ಒಂದು ಓದೋಣ ನಾವು. ಅಲ್ಲಿ ಇದೇ ಇಲ್ಲ ಗೊತ್ತಿಲ್ಲ. 1 ಕೊರಿಂಥ 14ನೇ ಅಧ್ಯಾಯ 2ನೇ ವಚನ. 1 ಕೊರಿಂಥ 14ನೇ ಅಧ್ಯಾಯ 2ನೇ ವಚನ. ಇಲ್ಲಿ ಕೇಳಿಸ್ಕೊಡ್ರಿ, ತಿರುಗಿಸ್ಬೇಡ್ರಿ, ಪರವಾಗಿಲ್ಲ, ಬರ್ಕೊಡ್ರಿ ಅಷ್ಟೇ. ಇಲ್ಲಿ ನೋಡ್ರಿ, ನನ್ನ ನೋಡ್ರಿ. ಓಕೆ, ಯಾರು ತಿರುಗಿಸ್ಬೇಡ್ರಿ. ಇಲ್ಲಿ ವೆಂಕಟೇಶ್ ಓದ್ತಾನೆ, ನಾನು ಹೇಳ್ತೇನೆ. ವಾಣಿಯನ್ನು ಆಡುವವನು ದೇವರ ಸಂಗಡ ಹೊರತು ಆಡುವುದಿಲ್ಲ. ನಾವು ಯಾವಾಗ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತೇವೋ ದೇವರ ಸಂಗಡ ಮಾತನಾಡ್ತೇವೆ, ಮನುಷ್ಯರ ಸಂಗಡ ಅಲ್ಲ. ಸ್ವಲ್ಪ ಜನ ಹೇಳ್ತಾರೆ, ನನಗೇನು ಅರ್ಥ ಆಗಲ್ಲ. ನಿನ್ಗೆ ಅರ್ಥ ಆಗೋದು ಬೇಕಾಗಿಲ್ಲ, ಯಾಕಂದ್ರೆ ನಾನು ನಿನ್ನ ಹತ್ರ ಮಾತಾಡ್ತಿಲ್ಲ, ದೇವ್ರ ಹತ್ರ ಮಾತಾಡ್ತೀನಿ. ಅದಕ್ಕೆ ಗಟ್ಟಿಗೆ ಮಾತಾಡುವ ಅವಶ್ಯಕತೆ ಇಲ್ಲ. ಅಂದರೆ ಗಟ್ಟಿಗೆ ಮಾತಾಡೋ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅಭ್ಯಾಸ ಆಗೋವರೆಗೆ ಮಾತಾಡಬೇಕು. ಆಮೇನ್. ಬಟ್ ಯಾರ ಹತ್ರ ಮಾತಾಡಲಿಕ್ಕೆ? ದೇವರ ಸಂಗಡ ಮಾತಾಡಲಿಕ್ಕೆ. ಓಕೆ. ಎರಡನೇದು ನೆಕ್ಸ್ಟ್ ಏನಾಗ್ತದಂತೆ? ಅವನು ಏನು ಪ್ರೇರಿತನಾಗಿ? ಈ ಭಾಷೆ ಮಾತಾಡುವಾಗ ಆತ್ಮ ಪ್ರೇರಣೆಯ ಭಾಷೆ ಇದು. ಎಲ್ಲರೂ ಹೇಳ್ರಿ, ಆತ್ಮ ಪ್ರೇರಣೆ, ಆತ್ಮ ಪ್ರೇರಿತ. ಈ ಭಾಷೆ ನಿನ್ನಿಂದ ಹುಟ್ಟೋದಲ್ಲ, ಇದು ಪವಿತ್ರಾತ್ಮನು ಪ್ರೇರೇಪಿಸುವ ಭಾಷೆ ಇದು. ಎಷ್ಟು ಜನ ನಿಮ್ಮ ಜೀವಿತದಲ್ಲಿ ಆತ್ಮ ಪ್ರೇರೇಪಣೆ ಬೇಕು? ಎಲ್ಲರಿಗೂ ಬೇಕು. ನೀವು ಯಶಸ್ಸಾಗಬೇಕಂದ್ರೆ ಬಟ್ ಅದನ್ನು ಬೆಳೆಸ್ಕೊಳ್ಬೇಕು ನೀವು. ಸ್ವಲ್ಪ ಜನ ಅನ್ಯ ಭಾಷೆ ವರಗಳನ್ನ ಉಪಯೋಗಿಸಲ್ಲ. ಮಾತಾಡ್ರಿ ಅಂದರೆ ಮಾತಾಡಲ್ಲ. ದಿನಾಲು ಅರ್ಧ ಗಂಟೆ 1 ಗಂಟೆ ಮಾತಾಡ್ರಿ, ಮನೇಲಿ ಹೋಗಿ ದಿನಾಲು ಟೈಮ್ ಸ್ಪೆಂಡ್ ಮಾಡ್ರಿ ಅಂತ ಹೇಳಿದ್ರೆ ಅದನ್ನು ಉಪಯೋಗಿಸಲ್ಲ. ಎಷ್ಟು ನೀನು ಉಪಯೋಗಿಸ್ತೀಯೋ ಅಷ್ಟು ನಿನಗೆ ಆತ್ಮ ಪ್ರೇರಣೆ ಹೊಂದ್ಕೊಳ್ತೇನೆ, ನಿನ್ನ ಆತ್ಮ ಚುರುಕಾಗ್ತದೆ. ನಾವು ಹೆಂಗೆ ಹೇಳ್ತೀವಿ, ಇವನು ಕಿವಿ ಭಾಳ ಚುರುಕಪ್ಪ, ಟಕ್ ಅಂತ ಕೇಳಿಸ್ಕೊಂತಾನೆ. ಕೆಲವ್ರು ಮೂಗು ಭಾಳ ಚುರುಕು. ಏನು ಮಾಡಿ ಇವತ್ತಾ? ನಿನ್ನ ಮೂಗು ಎಷ್ಟು ಚುರುಕೈತಲ್ಲ, ಕರೆಕ್ಟೇ ಇಲ್ಲ? ಚುರುಕಿರ್ತದೆ ಕೆಲವು ಅಂಗಗಳು. ಕೆಲವರು ಕಣ್ಣು ಕಾಣದೇ ಇರೋರು ಇರ್ತಾರೆ ಕೆಲವರು. ಬಟ್ ನೀವು ಸುಮ್ಮನೆ ಅವ್ರ ಹತ್ರ ಹೋಗ್ರಿ, ಬೇರೆದೆಲ್ಲ ಚುರುಕಿರ್ತದೆ ಅವ್ರಿಗೆ. ನೀನು ನಾನು ನಕಲಿ ನೋಟ್ ಹಿಡಿದು ಇದು ನಕಲಿನ, ಇದು ಕಣ್ಣು ಮುಚ್ಕೊಂಡು ಸುಮ್ಮನೆ ಕಂಡು ಹಿಡಿಯೋದು ನಮಗೆ ಕಷ್ಟ. ನೀವು ಕುಡ್ರಿಗೆ ಕೊಡ್ರಿ. ಯಾಕೆ? ಈ ಅಂಗ ಇಲ್ಲ ಅವ್ರಿಗೆ, ನೋಡುವ ಇದು ಇಲ್ಲ, ಆದರೆ ಇದು ಚುರುಕಾಗಿರ್ತದೆ ಅವ್ರಿಗೆ. ಅಲ್ಲಲ್ಲೂಯ, ಹಿಂಗಂದ್ರೆ ಗುರ್ತಿರಿದು ಬಿಡ್ತಾರೆ ಅವ್ರು. ಅವ್ರಿಗೆ ಬೇರೆ ಚುರುಕುಗಳು ಇರ್ತದೆ, ಬೇರೆ ಚುರುಕಿರ್ತದೆ. ಅದಕ್ಕೆ ಒಂದೊಂದ್ಸರಿ ಕೆಲವ್ರಿಗೆ ಕಿವಿ ಮೊಬ್ಬಾಗಿರ್ತದೆ, ಕೆಲವ್ರಿಗೆ ಕಿವಿ ಚುರುಕಿರ್ತದೆ, ಕೆಲವ್ರಿಗೆ ವಾಸನೆ ಬರಲ್ಲ. ಗೊತ್ತಾ? ನಿನಗೆ ಹೆಂಗೆ ಬೇಯಿಸ್ಕೋದು, ನೀನು ಚುರುಕು ಹಂಗೆ ಕೇಳಿಸ್ಕೊಳ್ರಿ. ನಾನು ಹೇಳುವಂಥ ಸಂಗತಿ ಏನಂದರೆ, ಆತ್ಮ ಕೂಡ ಚುರುಕಾಗಬೇಕು. ನಿನ್ನ ಆತ್ಮ ಚುರುಕಾದ್ರೆ ಠಕ್ ಅಂತ ದೇವ್ರ ಸ್ವರ ಕೇಳಿಸ್ಕೊಂತೀನಿ ನೀವು.
ಸ್ವಲ್ಪ ಜನ ಹೇಳ್ತಾರೆ, ಕೇಳಿಸ್ಕೊಳ್ರಿ, ನಾನು ಹೇಳೋ ವಿಷಯ ನೀವು ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಬ್ಬರು ಇಲ್ಲಿ ದೇವರ ಸ್ವರ ನೀವು ಕೇಳ್ತೀರಿ. ಕೆಲವ್ರು ಏನು ಅನ್ಕೊಂಡ್ಬಿಟ್ಟಾರಂದ್ರೆ, ಅವರು ಬರೀ ಅಭಿಷಿಕ್ತರು, ಅವ್ರ ದಾಸರು, ಅವ್ರು ಮಾತ್ರ ದೇವ್ರ ಸ್ವರ ಕೇಳ್ಬೋದು, ದೇವ್ರು ಅವ್ರ ಹತ್ರ ಮಾತ್ರ ಮಾತಾಡ್ತಾನೆ. ತಪ್ಪು. ಹಳೆ ಒಡಂಬಡಿಕೆಯಲ್ಲಿ ಹಂಗಿತ್ತು. ಹಳೆ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನಾದ ದೇವರು ಬರೀ ಅರಸನ ಮೇಲೆ, ಪ್ರವಾದಿ ಮೇಲೆ, ಯಾಜಕನ ಮೇಲೆ ಮಾತ್ರ ಇದ್ದನು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಸತ್ತು ಎದ್ದ ಮೇಲೆ ಪವಿತ್ರಾತ್ಮನು ಎಲ್ಲರ ಮೇಲೆ ನನ್ನ ಆತ್ಮವನ್ನು ನಾನು ಸುರಿಸುತ್ತೇನೆ. ಗಂಡಸರ ಮೇಲೆ, ಹೆಂಗಸರ ಮೇಲೆ, ಯವನಸ್ಥರ ಮೇಲೆ, ವೃದ್ಧರ ಮೇಲೆ, ಸ್ತ್ರೀಯರ ಮೇಲೆ, ಪುರುಷರ ಮೇಲೆ. ಬೈಬಲ್ ಹೇಳ್ತದಾ ಇಲ್ಲ ಇದು? ಅದಕ್ಕೆ ನಾನು ಯಾಕೆ ನಿಮಗೆ ಕಲಿಸ್ಕೊಟ್ಟು ಕೇಳ್ರಿ ಅಂತ ಹೇಳೋದಂದ್ರೆ, ಬರೀ ನಾವೊಂದು ದೇವರಿಂದ ಉಪಯೋಗಿಸಲ್ಪಡೋದಲ್ಲ, ಕೆಲವ್ರು ಮಾತ್ರ ಉಪಯೋಗಿಸಲ್ಪಡೋದಲ್ಲ, ನೀವೆಲ್ಲರೂ ದೇವರಿಂದ ಉಪಯೋಗಿಸಲ್ಪಡ್ತೀರಿ. ಆದರೆ ನೀವೇನು ಮಾಡೋ, ನಿಮ್ಮ ಆತ್ಮ ಪ್ರೇರೇಪಣೆಯಲ್ಲಿ ನೀವು ಹೆಚ್ಚು ಪ್ರಾರ್ಥನೆ ಮಾಡ್ತಿರುವಾಗ ನಿಮ್ಮ ಆತ್ಮ ಚುರುಕಾಗ್ತದೆ. ಉಪವಾಸ ಅದಕ್ಕೆ ನಾವು ಮಾಡೋದು. ಉಪವಾಸ ಪ್ರಾರ್ಥನೆ ಯಾಕೆ ಗೊತ್ತಾ? ನೀನು ಬರೀ ತಿನ್ಕಂತಿದ್ರೆ ನಿನ್ನ ದೇಹ ಚುರುಕಾಗ್ತದೆ. ಇಲ್ಲಿ ಬರ್ಬೋದು, ಒಳಗೆ ಡಲ್ ಇರ್ತದೆ, ತಿಂತಿ ಮಲಗ್ತಿ. ಉಪವಾಸ ಮಾಡುವಾಗ ನೀನೇನು ಹೇಳ್ತಿ ಗೊತ್ತಾ? ನಿನ್ನ ಶರೀರಕ್ಕೆ, ಚೋಪ್, ನೀನು ಹೇಳ್ದಂಗೆ ನಾನು ಕೇಳಲ್ಲ. ನಿನ್ನ ದೇಹವನ್ನು ನಿನ್ನ ಆತ್ಮದ ಆಧೀನಕ್ಕೆ ತರ್ತೀನಿ ನೀನು ಉಪವಾಸ ಮಾಡುವಾಗ. ನಾವು ಅನ್ಕೊಳ್ತೀವಿ ಉಪವಾಸ ಮಾಡಿದರೆ ದೇವ್ರು ಮೆಚ್ಚಿ, ಅಬ್ಬಬ್ಬಬ್ಬ ಇವನು 3 ದಿವಸ ಉಪವಾಸ ಮಾಡ್ದ, ತಗೋ ನಿನಗೆ ಬಹುಮಾನ. ಹಂಗಲ್ಲ ದೇವ್ರ ಕೆಲಸ ಮಾಡೋದು. ದೇವರೆಲ್ಲ ಕ್ರಿಸ್ತ ಯೇಸುವಿನಲ್ಲಿ ನೀನು ಉಪವಾಸ ಮಾಡ್ದಂಗಿರು. ದೇವರು ಯೇಸು ಸ್ವಾಮಿ ಮುಖಾಂತರ ಎಲ್ಲ ಕೊಟ್ಟಿದ್ದಾನೆ. ಬಟ್ ಉಪವಾಸ ಮಾಡುವಾಗ ಯಾಕೆ ನಮ್ಗೆ ಉತ್ತರ ಸಿಗ್ತದೆ? ಭಾಳ ಜನಕ್ಕೆ ನೀವು ಅನುಭವಿಸಿರೋ ಉಪವಾಸ ಯಾಕಂದ್ರೆ ನಿಮ್ಮ ಶರೀರ ಇಚ್ಛೆಗಳನ್ನ ನೀವು ಕೆಳಗೆ ಹಾಕಿ ನಿಮ್ಮ ಆತ್ಮ ಚುರುಕಾಗ್ತದೆ. ನಿಮ್ ಯಾವಾಗ ಆತ್ಮ ಚುರುಕಾಗ್ತದಲ್ಲ, ಆ ದೇವರ ವಿಷಯಗಳು ನೀನು ಹೊಂದಿಕೊಳ್ತಿ. ಅದಕ್ಕೆ ವಾಣಿಗಳಲ್ಲಿ ಪ್ರಾರ್ಥಿಸುವುದು, ದೇವರ ವಾಕ್ಯ ಓದುವುದು, ದೇವರನ್ನು ಸ್ತುತಿ ಆರಾಧನೆ ಮಾಡುವಂಥದ್ದು, ದೇವರ ವಾಕ್ಯ ಅರಿಕೆ ಮಾಡುವಂಥದ್ದು, ಇವೆಲ್ಲ ಆತ್ಮನ ಚಟುವಟಿಕೆ. ನಿಮ್ಮ ಆತ್ಮನ ಬಲಪಡಿಸ್ತದೆ. ನೀನು ಬರೀ 24 ತಾಸು ಟಿ ವಿ ನೋಡಿ, ಆಳ ಮುಖ ಸೀರಿಯಲ್ಗಳು ನೋಡಿ, ಆ ನ್ಯೂಸು ಈ ನ್ಯೂಸು, ಅಲ್ಲಿ ಇವ್ರು ಸತ್ರು ಅವ್ರು ಸತ್ರು, ಅದನ್ನೇ ನೋಡ್ತಾ ಇದ್ರೆ ಬರೀ ನಿನ್ನ ಮೈಂಡ್ನಾಗ ಸಾವೇ ತುಂಬಿರ್ತದೆ. ಸ್ವಲ್ಪ ಜನ ದರ್ಶನ್ ಕೊಲೆ ಬಗ್ಗೆ ರಿಸರ್ಚ್ ಮಾಡ್ತಾರಪ್ಪ. ಹಂಗ ಮಾಡ್ದು ಹಿಂಗ ಮಾಡ್ದ, ಅಲ್ಲಿ ನ್ಯೂಸ್ನಾಗ ನೋಡೋದಂದೆ ಮತ್ತೆ ಒಬ್ಬೊಬ್ಬರ ಹತ್ರ ಹಂಗೆ ದೇವ್ರ ವಾಕ್ಯ ಮಾತಾಡ್ರಿ. ಹೌದಲ್ಲ? ಸ್ವಲ್ಪ ಜನ 6 ತಾಸು ಕ್ರಿಕೆಟ್ ನೋಡಿ ಹಗಲು ರಾತ್ರಿ ಮತ್ತೆ ಬಂದು ಫ್ರೆಂಡ್ಸ್ ಹತ್ರ ಅವ್ನು ಏನು ಹೊಡ್ದ, ಅವ್ನು ಏನು ಕ್ಯಾಚ್ ಹಿಡ್ದ, ಅವ್ನು ಏನು ಹಬ್ಬ ಹಗಲು ರಾತ್ರಿ ಧ್ಯಾನ. ದೇವ್ರ ವಾಕ್ಯ ಮಾತ್ರ ಕಷ್ಟ ಆಗ್ಬಿಡ್ತದೆ ಅವ್ರಿಗೆ. ಪ್ರಾರ್ಥನೆ, ದೇವರ ವಾಕ್ಯ, ಆರಾಧನೆ ನೀವು ಮಾಡುವಾಗ ನಿಮ್ಮ ಆತ್ಮ, ವಾಣಿಗಳಲ್ಲಿ ಪ್ರಾರ್ಥಿಸುವಾಗ ನಿನ್ನ ಆತ್ಮ ಚುರುಕಾಗ್ತದೆ, ಶಾರ್ಪ್ ಆಗ್ತದೆ. ಚುರುಕಿದ್ರೆ ಏನಾಗ್ತದೆ? ಚಕ್ ಅಂತ ಕೇಳಿಸ್ಕೊಂತೀನಿ ದೇವ್ರ ಸ್ವರ. ಪ್ರೇರೇಪಣೆ ನಿನಗಿನ್ನ ಹೆಚ್ಚೆಚ್ಚಾಗ್ತದೆ. ವಾಕ್ಯ ಓದುವಾಗ ಪ್ರೇರೇಪಣೆ ಬರ್ತದೆ. ನೀನು ನಡೀತಿರ್ತಿ, ಪ್ರೇರೇಪಣೆ ಆಗ್ತದೆ. ಯಾರು ಆತ್ಮದಲ್ಲಿ ಪ್ರಾರ್ಥನೆ ಮಾಡುವವರಾಗಿರ್ತಾರೋ ಅವರ ಆತ್ಮ ಪ್ರೇರೇಪಣೆ ಹೆಚ್ಚಾಗಿ ಅವರಿಗೆ ಹೊಂದಿಕೊಳ್ಳುವವರಾಗಿದ್ದಾರೆ. ಆಮೆನ್. ಎಲ್ಲರೂ ಹೇಳ್ರಿ, ಇದು ಆತ್ಮನ ಸಂಗತಿಗಳು. ಯಾವ ವಾಕ್ಯದಲ್ಲಿದ್ವಿ ನಾವು? ಮೊದಲೇ ಕೊರಿಂಥ 14 ಆತ್ಮ ಪ್ರೇರಣೆಯಿಂದ, ಆತ್ಮ ಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿಯುತ್ತಿದ್ದರು. ರಹಸ್ಯ ಏನ್ ನುಡಿತಾ ಇದ್ದಾನೆ ಇವನು? ರಹಸ್ಯ. ಆತ್ಮ ಪ್ರೇರಿತನಾಗಿ ರಹಸ್ಯಗಳನ್ನು ಮಾತನಾಡ್ತಾ ಇದ್ದಾನಂತೆ. ಅಂದ್ರೆ
ಇವಾಗ ಹೇಳಿದ್ವಲ್ಲ, ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಹೃದಯ ಗ್ರಹಿಸಲಿಲ್ಲ, ಅದು ರಹಸ್ಯ. ಅದು ಕಣ್ಣು ನೋಡಲಿಲ್ಲ ಅಂದರೆ ರಹಸ್ಯ ಆಯ್ತಾ ಆಗಲಿಲ್ವಾ? ಕಿವಿ ಕೇಳಲಿಲ್ಲ ಅಂದರೆ ರಹಸ್ಯನಾ ಅಲ್ವಾ? ನಿನ್ನ ಹೃದಯ ಗ್ರಹಿಸಲಿಲ್ಲ ಅಂದರೆ ಅದು ರಹಸ್ಯ ಅಲ್ಲ. ಅದು ಪವಿತ್ರಾತ್ಮನ ಹೇಳ್ತಾನೆ, ನಿನ್ನ ಕಿವಿ ನೋಡಿಲ್ಲ, ನಿನ್ನ ಕಣ್ಣು ನೋಡಲಿಲ್ಲ, ನಿನ್ನ ಹೃದಯ ಅರ್ಥ ಮಾಡ್ಕೊಳ್ಳಿಲ್ಲ, ಆದರೆ ನಾನು ಸರ್ವಜ್ಞಾನಿ, ನಾನು ದೇವರ ಆಳವಾದ ವಿಷಯ ಕೂಡ ಗೊತ್ತು, ನಾನು ಎಲ್ಲ ನೋಡಿನಿ, ನಾನು ಎಲ್ಲ ಕೇಳಿನಿ, ನನಗೆಲ್ಲ ಗೊತ್ತು. ನಿನಗೆ ಗೊತ್ತಿಲ್ಲ ಅಂದರೆ ನಿನ್ನ ಮೈಂಡ್ನಲ್ಲಿ ಏನು ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ ಲಿಮಿಟ್ ಪ್ರೇಯರ್ ಮಾಡ್ತೀನಿ ನೀನು. ಯಾಕಂದ್ರೆ ನಿನ್ನ ಕಣ್ಣು ನೋಡಿಲ್ಲ, ಬರೀ ನೋಡಿದ ಮಾತ್ರ ಅದ್ರ ಪವಿತ್ರಾತ್ಮನ ಏನು ಮಾಡ್ತಾನೆ, ನಿನ್ನ ಪ್ರಾರ್ಥನೆ ಸಣ್ಣ ಪ್ರಾರ್ಥನೆ ನಿನಗೆ ಗೊತ್ತಿಲ್ಲ, ಅದಕ್ಕೆ ಇಷ್ಟೇ ಪ್ರೇಯರ್ ಮಾಡ್ತಿ. ಪವಿತ್ರಾತ್ಮನ ಹೇಳ್ತಾನೆ, ನನಗೆ ಪ್ರಾರ್ಥನೆ ಮಾಡೋಕ್ಕೆ ಬಿಡು, ನಾನು ದೇವರ ಅಗಾಧವಾದ ವಿಷಯಗಳನ್ನು, ನಿನಗೆ ಏನು ರಹಸ್ಯವಾಗಿದೆಯಲ್ಲ ಅದು ನನಗೆ ರಹಸ್ಯವಲ್ಲ, ನಾನು ಆ ವಿಷಯಗಳನ್ನ ನಾನು ಪ್ರಾರ್ಥನೆ ಮಾಡ್ತೀನಿ. ದೇವ್ರು ನಿನಗೇನಿಟ್ಟಾನೆ, ದೇವ್ರು ನಿನ್ನ ಜೀವದಲ್ಲಿ ಏನು ಮಾಡ್ಬೇಕಂತಿದ್ದಾನೆ, ದೇವ್ರ ಉದ್ದೇಶ ಏನು ನಿನ್ನ ಲೈಫಲ್ಲಿ, ಅದು ಪವಿತ್ರಾತ್ಮನಿಗೆ ಗೊತ್ತು. ಅದಕ್ಕೆ ನಾವು ಆಡಾಡೋದು, ಹೇಗೆ ನಾನು ಪ್ರಾರ್ಥಿಸಲಿ, ಏನೆಂದು ಪ್ರಾರ್ಥಿಸಲಿ, ಕಲಿಸಿಕೊಡು ಪವಿತ್ರಾತ್ಮನೇ. ಅಂದರೆ ನಾವು ಪ್ರಾರ್ಥನೆ ಮಾಡ್ತೀವಿ, ಆದರೆ ಹೇಗೆ ಮಾಡಬೇಕು ಏನು ಮಾಡಬೇಕು ನಮಗೆ ಗೊತ್ತಿಲ್ಲ. ಇಲ್ಲಿ ನಾವು ಏನು ನೋಡಿವೋ ಕೇಳಿವೋ ಅಷ್ಟೇ ಅಷ್ಟೇ ಪ್ರಾರ್ಥನೆ ಮಾಡ್ತೀವಿ. ಆದರೆ ಪವಿತ್ರಾತ್ಮನನ್ನು ಪ್ರಾರ್ಥನೆ ಮಾಡ್ಲಿಕ್ಕೆ ಕೊಟ್ಟರೆ ಆತನು ದೇವರ ಅಗಾಧವಾದ ವಿಷಯಗಳನ್ನು, ಮರ್ಮಗಳನ್ನು, ರಹಸ್ಯಗಳನ್ನು, ನಮ್ಮ ಕಣ್ಣಿಗೆ ಇಷ್ಟವರೆಗೆ ನೋಡದೇ ಇರುವುದನ್ನು, ಕೇಳದೇ ಇರುವುದನ್ನು ಅವನ್ನೆಲ್ಲ ನಮಗೋಸ್ಕರ ಪ್ರಾರ್ಥನೆ ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಇವಾಗ ಪವಿತ್ರಾತ್ಮನ ಪ್ರಾರ್ಥನೆ ಮಾಡಿದರೆ ಹೆಂಗಿರ್ತದೆ? ಪ್ರಾರ್ಥನೆಗೆ ಉತ್ತರ ಸಿಗ್ತತ್ತ ಸಿಗಲ್ವಾ? ಆಮೇನ್. ಅದಕ್ಕೆ ಹೆಚ್ಚಾಗಿ ವಾಣಿಗಳಲ್ಲಿ ಪ್ರಾರ್ಥಿಸಬೇಕು. ನೀವು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀರಿ, ಆತ್ಮ ಪ್ರೇರಿತರಾಗಿ ರಹಸ್ಯಾರ್ಥಗಳನ್ನು ನೀವು ಪ್ರಾರ್ಥನೆ ಮಾಡುವವರಾಗಿದ್ದೀರಿ. ಅದನ್ನು ಪವಿತ್ರಾತ್ಮ ನಿಮಗೆ ಪ್ರಕಟಿಸುವವನಾಗಿದ್ದಾನೆ. ಬನ್ರಿ ಮತ್ತೆ 1 ಕೊರಿಂಥ 2ನೇ ಅಧ್ಯಾಯ. ಓಕೆ, ಇವುಗಳನ್ನು ಮನುಷ್ಯ ಜ್ಞಾನವು ಕಲಿಸದ ಮಾತುಗಳಿಂದ ಹೇಳದೆ ದೇವರಾತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತಾನೆ. ಆಮೆನ್. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ವಚನ ಏನು ಹೇಳ್ತದೆ? ಪ್ರಾಕೃತ ಮನುಷ್ಯನು ದೇವರ ಆತ್ಮನ ವಿಷಯಗಳನ್ನು ಬೇಡನ್ನುತ್ತಾನೆ, ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಆಮೇನ್. ಇವಾಗ ಪ್ರಾಕೃತ ಮನುಷ್ಯನಂದ್ರೆ ಯಾರು? ಪ್ರಕೃತಿಗೆ ಸಂಬಂಧಪಟ್ಟಂತ ವ್ಯಕ್ತಿ, ಆತ್ಮಿಕ ಅಲ್ಲ ಇವನು. ಅಂದ್ರೆ ನೀನು ನಾನು ಯೇಸುಸ್ವಾಮಿ ನಂಬಕ್ಕೆ ಮುಂಚೆ ಎಂಥವ್ರಾಗಿದ್ವಿ? ಪ್ರಾಕೃತಿ ಮನುಷ್ಯರು. ಬರೀ ಕಣ್ಣು ಕಿವಿ ಹೇಳಿದ್ದು ಕೇಳಿದ್ದು ನೋಡಿದ್ದು ಅದು ಮಾತ್ರ ನಂಬ್ತಿದ್ವಿ. ಆದರೆ ಯಾವಾಗ ನೀನು ತಿರುಗಿ ಹುಟ್ಟಿದ್ಯೋ ನೀನೇನಾಗಿದ್ದಿ? ನೀನು ಆತ್ಮ ಸಂಬಂಧವಾದ ವ್ಯಕ್ತಿಯಾಗಿದ್ದಿ. ಶರೀರವು ಶರೀರಕ್ಕೆ ಜನ್ಮ ಕೊಡ್ತದೆ, ಆತ್ಮವು ಆತ್ಮಕ್ಕೆ ಜನ್ಮ ಕೊಡ್ತದೆ. ನಾವು ಯಾವಾಗ ಯೇಸುಸ್ವಾಮಿ ನಂಬಿದ್ವೋ ನಾವು ಮೇಲಿನಿಂದ ಹುಟ್ಟಿದವರು, ಆತ್ಮದಿಂದ ನಾವು ಜನ್ಮಿಸಿದವರು. ಹಲ್ಲೆಲೂಯಾ. ಇವಾಗ ನಿಮಗೆ ಆತ್ಮಿಕ ವಿಷಯ ನಿಮಗೆ ಅರ್ಥ ಆಗ್ತದೆ. ಯಾಕೆ? ನೀವು ತಿರುಗಿ ಹುಟ್ಟಿದವರು, ಆತ್ಮಿಕವಾಗಿ ಹುಟ್ಟಿದವರು. ಇವಾಗ ಉದಾಹರಣೆಗೆ ಒಂದು ಪ್ರಶ್ನೆ ಕೇಳ್ತೀನಿ, ನನ್ನ ಕಡೆ ನೋಡ್ರಿ. ನಾನು ಓದುವಾಗ ದೇವರು ಹೇಳ್ದ ನನಗೆ, ನೀನು ಸೇವೆಗೆ ಬಾಪ ಅಂತ. ನಾನು ಬಿಟ್ಟು ಬಂದೆ, ದೇವರು ಕರೆದಿದ್ದಕ್ಕಾಗಿ ಆ ಪ್ರೇರೇಪಣೆ ಆಯಿತು, ನಾನು ಬಂದೆ. ಆಮೇಲೆ ನನ್ನ ಸ್ನೇಹಿತರೆಲ್ಲ ಅಲ್ಲಿ ಇಲ್ಲಿ ನನ್ನ ಕ್ಲಾಸ್ಮೇಟ್ಸ್ನ ಭೇಟಿಯಾದಾಗ ನಾನು ಹೇಳಿದೆ, ಅನಿಲ್ ನೀನು ಏನು ಮಾಡ್ತಾಯಿದ್ದಿ, ಕ್ಯಾ ಕರ್ರೇ? ಮೈ ಬಿ ಪಾಸ್ಟರು ಅಂತೇಳಿ. ಫಸ್ಟ್ ಅವ್ರು ಕೇಳೋದು, ಪಾಸ್ಟರ್ ಅಂದರೆ ಹೆಂಗೆ? ಫಸ್ಟ್ ಕೇಳೋದು, ಮದುವೆ ಮಾಡ್ಕೊಬೋದು ಹಂಗಂದ್ರೆ ಫಾದರ್ ಹೋಗಾಯ್ತು. ಕೆಲವು ಅರ್ಥನೇ ಆಗಲ್ಲ ಅವ್ರಿಗೆ, ಎಲ್ಲಿಂದ ಬರ್ತತೆ? ಇವಾಗ ನೀವು ನನ್ನ ಕೇಳಿದರೆ ನಾನು ನಿಮ್ಗೆ ಏನಂತ ಹೇಳ್ತೀನಿ? ನನ್ನ ದೇವರು ನನಗೆ ಒದಗಿಸುತ್ತಾನೆ. ಹೌದಲ್ಲ? ಇವಾಗ ನಾನು ಹೇಳಿದರೆ ನಿಮಗೆ ಇದು ಅರ್ಥ ಆಗ್ತದ ಅರ್ಥ ಆಗಲ್ವಾ? ಇವಾಗ ಯೇಸುಸ್ವಾಮಿ ನಂಬದೇ ಇರೋರು, ಪ್ರಾಕೃತಿ ಮನುಷ್ಯನು, ವಿಶ್ವಾಸಿ ಅಲ್ಲ, ಅವನಿಗೆ ಹೇಳಿದರೆ ಕೈಸ ಆತಬ್ಬ ಊಪಡಿಸ್ತೇ ಪೈಸಾ ಗಿರ್ತಾವ ಕ್ಯಾ? ಅವನಿಗೆ ನಿನ್ನ ನಂಬಿಕೆ ವಿಶ್ವಾಸ ಇವೆಲ್ಲ ಹೇಳ್ಕೊಳಕ್ಕಾಗ್ತದ? ಹೇಳ್ಕೊಳಕ್ಕಾಗಲ್ಲ. ಯಾಕೆ? ಅವನಿಗದು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲ. ಯಾಕಂದರೆ ಇದು ಆತ್ಮನ ಸಂಗತಿಗಳಿವು. ನಿಮಗೆ ಗೊತ್ತು ದೇವರು ಸತ್ಯ,
ಇವಾಗ ಒಂದು ಪ್ರಶ್ನೆ ನಾನು ಕೇಳ್ತೇನೆ, ಒಂದು ಪ್ರಶ್ನೆ ಕೇಳ್ತೇನೆ, ನೀವು ಉತ್ತರ ಕೊಡ್ರಿ. ಓಕೆ? ಎಷ್ಟು ಜನ ದೇವ್ರನ್ನ ನೋಡಿದ್ದೀರಪ್ಪ ಇಲ್ಲಿ? ದೇವ್ರನ್ನ ನೋಡಿದವರು ಕೈ ಎತ್ತಿ ತೋರ್ಸ್ರಿ. ದೇವರನ್ನು ನಾನು ನೋಡಿದ್ದೇನೆ ಅಂತ ಹೇಳೋರ್ಯಾ? ದೇವ್ರ ಸ್ತೋತ್ರ, ನಮ್ಮ ಸಭೆಯಲ್ಲಿ ಯಾರಿಲ್ಲ. ಹಲ್ಲೆಲೂಯಾ. ಇವಾಗ ಇನ್ನೊಂದು ಪ್ರಶ್ನೆ ಕೇಳ್ತೇನೆ, ಎಷ್ಟು ಜನ ನೀವು ಹೇಳ್ತೀರಿ ದೇವರು ಸತ್ಯ ಅಂತ ನಿಮ್ಮ ಲೈಫಲ್ಲಿ? ನೋಡ್ರಿ, ಎಲ್ಲರೂ ಕೈ ಎತ್ತಿದ್ರಿ. ಎಷ್ಟು ಜನ ದೇವರ ಪ್ರೀತಿಯನ್ನು ನೀವು ಅನುಭವಿಸಿದ್ದೀರಿ ನಿಮ್ಮ ಲೈಫಲ್ಲಿ? ಎಷ್ಟು ಜನ ದೇವರ ಸನ್ನಿಧಾನವನ್ನು ನಿಮ್ಮ ಜೀವಿತದಲ್ಲಿ ಅನುಭವಿಸಿದ್ದೀರಿ? ಓಕೆ, ಥ್ಯಾಂಕ್ ಯು. ಇವಾಗ ನೋಡಿ, ನೀವು ನೋಡಿಲ್ಲ, ಬಟ್ ನೀವು ನಂಬ್ತೀರಿ. ಯಾಕೆ? ನೀವು ಅನುಭವಿಸಿದ್ದೀರಿ. ಇದು ಆತ್ಮಿಕವಾದ ವಿಷಯ. ಇದು ನೀವು ಆತನ ಪ್ರೀತಿಯನ್ನು ಅನುಭವಿಸಿದ್ದೀರಿ, ಆತನ ಸನ್ನಿಧಾನವನ್ನು ಅನುಭವಿಸಿದ್ದೀರಿ. ವಾಕ್ಯ ಹೇಳುವಾಗ ನಿಮ್ಮ ಹೃದಯದಲ್ಲಿ ಚಕ್ ಅಂತ ಬರ್ತದೆ. ಅನುಭವ ಆಗಿದೆಯಲ್ಲ ನಿಮಗೆ? ಆ ಪ್ರೇರೇಪಣೆ ನಿಮ್ಮ ಹೃದಯದಲ್ಲಿ ಆಗ್ತದೆ. ಒಂದೊಂದ್ಸರಿ ಅಷ್ಟು ಬಲವಾಗಿ ಆಗ್ತದೆ ಅಂದ್ರೆ ಕಣ್ಣಲ್ಲಿ ನೀರು ಬರ್ತದೆ ದೇವರ ಸನ್ನಿಧಾನದಲ್ಲಿ. ಹೌದಾ ಇಲ್ಲ? ಅದು ನಿಮಗೆ ಅರ್ಥ ಆಗ್ತದೆ ಆತ್ಮಿಕ ವಿಷಯಗಳು. ಯಾಕಂದ್ರೆ ನೀವು ಆತ್ಮದಲ್ಲಿ ತಿರುಗಿ ಹುಟ್ಟಿದ್ದೀರಿ. ಪ್ರಾಕೃತಿ ಮನುಷ್ಯನಿಗೆ ಏನು ಅರ್ಥ ಆಗಲ್ಲ. ರೈಟ್? ಓಕೆ, ಇಲ್ಲಿ ಮುಂದೆ ನೋಡ್ರಿ. ಪ್ರಾಕೃತಿ ಮನುಷ್ಯನು ದೇವರ ಆತ್ಮನ ವಿಷಯಗಳನ್ನು ಬೇಡನ್ನುತ್ತಾನೆ, ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತದೆ. వీళ్ళెవర్రా ఎప్పుడు చూస్తే చర్చు 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 అంటారు. ಇವನೇನು లేను, ನೀನು ಕುಡಿಯಲ್ಲ, ನೀನು ಸಿಗರೇಟ್ ಸೇದಲ್ಲ, ಏನಾಯ್ತಲ್ಲ ನಿನ್ನ ಲೈಫ್ನಾಗ ಮಚ್ಚ? ನಿನ್ನ ಲೈಫ್ನ ಹಿಂಗೆ ಅವ್ರು ಅನ್ಕೊಳ್ಳೋದು. ನೀನು ಕುಡಿಯಲ್ಲ, ನೀನು ಸೇದಲ್ಲ, ನೀನು ಹುಡುಗಿಂದೆ ಹೋಗಲ್ಲ, ನಿನ್ನ ಲೈಫ್ನಾಗ ಏನಿಲ್ಲ ಮಜಾ. ಅವನಿಗೇನು ಗೊತ್ತು? ಗದೆಕು ಕ್ಯಾ ಮಾಲೂಮ್ ಜಾಫ್ರನ್ ಕಾ ಸ್ವಾದ್. ಕತ್ತೆಗೇನು ಗೊತ್ತು? ಕಸ್ತೂರಿಯ ವಾಸನೆ. ಇದು ಇಲ್ಲಿ ಬುದ್ಧಿಯಿಂದ ಅರ್ಥ ಮಾಡ್ಕೊಳ್ಳೋದಲ್ಲ, ಆತ್ಮದ ಸತ್ಯಗಳಿವು. ಹಲ್ಲೆಲೂಯ. ಇದು ಆತ್ಮ ಸಂಬಂಧವಾದ. ನಾನು ಹಂಗೆ ಇದ್ದೆ, ನಾನು ಆ ಕತ್ತೆ ಆಗಿದ್ದೆ. ನನ್ನ ಫ್ರೆಂಡ್ ಕರೀತಿದ್ದ, ಬಾ ಚರ್ಚ್ಗೆ ಹೋಗೋಣ, ಬಾ ನೀವು ಹೋಗ್ರಪ್ಪ, ಬೈಬಲ್ ಇಟ್ಕೊಂಡು ಹೋಗ, ಪ್ರಾರ್ಥನೆ ಮಾಡು, ನೀವೆಲ್ಲ ದೇವ್ರ ಮಕ್ಕಳು. ನಾನು ಸೈತಾನ್ ಮಗ ಅಂತಿದ್ದೆ. ನನಗೆ ಮಜಾ ಬೇಕಪ್ಪ, ಈ ಸಜಾ ಬೇಡ. ನಾನು ಅನ್ಕೊಂತಿದ್ದೆ, ನಾನು 14 ವರ್ಷದವನು, ಎಲ್ಲ ಮಜಾ ಮಾಡೋದು ಬಿಟ್ಟು ಚರ್ಚ್ನಾಗ ಹೋಗಿ ಇವಾಗ ಕುಂತ್ರೆ ಹೆಂಗ? ನಾನು ಅನ್ಕೊಂತಿದ್ದೆ ಇವೆಲ್ಲ ವಯಸ್ಸಿರುವಾಗ ಎಂಜಾಯ್ ಮಾಡಬೇಕು, ಆಮೇಲೆ ಅಲ್ಲು ಬಿದ್ದೋದ್ಮೇಲೆ ಇದಾದ್ಮೇಲೆ ಸ್ವಲ್ಪ ಅಂತ ಹೋಗ್ಬೇಕ ನಾನು ಅನ್ಕೊಂತಿದ್ದೆ. ಹುಚ್ಚ, ನಾನು ಅವ್ರನ್ನ ಹುಚ್ಚ ಅನ್ಕೊಂತಿದ್ದೆ. ನಾನು ಹುಚ್ಚ. ದೇವ್ರ ವಿಷಯಗಳು ಪ್ರಾಕೃತಿ ಮನುಷ್ಯನಿಗೆ ಏನು ಅನಿಸ್ತದೆ? ಹುಚ್ಚು ಮಾತು ಅನಿಸ್ತದೆ. ನಮ್ಮಮ್ಮ ಬೈಬಲ್ ಓದು ಅಂತಂದ್ರೆ ಇದರಷ್ಟು ಬೇಜಾರು ಪುಸ್ತಕ ಇಲ್ಲ. ನನಗೆ ಹಂಗೆ ಅನಿಸ್ತಿತ್ತು. ರಕ್ಷಣೆ ಹೊಂದಿದೆ, ದೇವರ ಆತ್ಮನ್ ಮಾತಾಡ್ದ, ಸ್ವಾಮಿ ಪ್ರಕಟಣೆ ಆಯಿತು ಆತ್ಮದಲ್ಲಿ. ಇಲ್ಲಲ್ಲ, ಹಲ್ಲೆಲೂಯಾ. ಸ್ವಾಮಿ ನನ್ನ ಹೃದಯದಲ್ಲಿ ಬಾ ಅಂತಂದೆ, ಒಳಗೇನೋ ಆಯಿತು. ಎಲ್ಲಾಯ್ತು? ಒಳಗಾಯ್ತು. ಅದಕ್ಕೆ ಭಾಳ ಜನ ನೀವು ಸ್ವಾಮಿ ನನಗೆ ಇವಾಗ ಅಗುರ್ ಅನಿಸ್ತತ್ರಿ, ಇವಾಗ ಒಂಥರ ಶಾಂತಿ ಅನಿಸ್ತತ್ರಿ, ಇವಾಗ ನೆಮ್ಮದಿ ಅನಿಸ್ತತ್ರಿ. ಹೌದಾ ಇಲ್ಲ? ಇದು ನಿಮ್ಮ ಆತ್ಮಿಕ ಅನುಭವ ಇದು. ಅದಕ್ಕೆ ನೀವು ಯಾರು ಬಿಟ್ಟುಕೊಡಲ್ಲ. ಇವತ್ತು ಸ್ವಾಮಿನ ಗಟ್ಟಿಗೆ ನೀವು ಯಾಕೆ ಇಟ್ಕೊಂಡಿರಂದ್ರೆ ನೀವು ಸ್ವಾಮಿನ ಅನುಭವಿಸಿದ್ದೀರಿ. ಎಲ್ಲ ಅನುಭವಿಸಿರಿ, ಆತ್ಮದಲ್ಲಿ ಅನುಭವಿಸಿದ್ದೀರಿ. ನಿಮ್ನ ಯಾರನ್ನ ಕೇಳ್ಬೋದು, ದೇವ್ರನ್ನ ನೋಡ್ಯಾನಪ್ಪ ನೀನು ನೋಡಿಲ್ಲ. ಇಲ್ಲ, ಆತ್ಮದಲ್ಲಿ ನಿನಗೆ ಅನುಭವ ಆಗಿದೆ, ಅದಕ್ಕೆ ನೀನು ಬಿಡ್ತಾ ಇಲ್ಲ ನೀನು ಆತನ. ಆಮೇನ್. ಇವಾಗ ರಕ್ಷಣೆ ಹೊಂದ್ಬಿಟ್ಟೆ. ಇಲ್ಲಿ ಏನಾಯ್ತು? ಆತ್ಮದಲ್ಲಿ ನಾನು ತಿರುಗಿ ಹುಟ್ಟಿದೆ. ಎಲ್ಲವೂ ಹೋಯ್ತು, ಎಲ್ಲ ಹೊಸದಾಯ್ತು. ಇಲ್ಲಿ ಹಳೇದೆಲ್ಲ ಹೋಯ್ತು. ಇವಾಗ ಅದೇ ಬೈಬಲ್ ತೆಗೆದೆ ಓದ್ತಾ ಇದ್ದೀನಿ. ಪಾಪ ಸೂಪರ್ ಆಯ್ತಲ್ಲ ಇದು. ಬೈಬಲ್ ಕೆಳಗಿಡ್ಬೇಕು ಅನ್ಸ್ಬಲ್ದು, ಅಂಡರ್ಲೈನ್ ಮಾಡ್ಬೇಕು ಅನ್ಸ್ತತೆ,
ನೋಟ್ಸ್ ಬರ್ಕೋಬೇಕನ್ಸ್ತದೆ. ಈ ದೇವ್ರು ನನ್ನ ಹತ್ರನೇ ಮಾತಾಡ್ತಾ ಇದ್ದಾನೆ ಅನಿಸ್ತದೆ. ಬಟ್ ಇದಕ್ಕೆ ಮುಂಚೆ ಯಾಕೆ ಅನಿಸಿಲ್ಲ ನನಗೆ? ನಾನು ಪ್ರಾಕೃತಿ ಮನುಷ್ಯನಾಗಿದ್ದೆ. ಹಲ್ಲೆಲೂಯಾ. ಇವಾಗ ಪಾಪ ಬೇಡ ಅನಿಸ್ತದೆ, ಹುಡುಗಿ ಬೇಡ ಅನಿಸ್ತದೆ, ಸಿಗರೇಟ್ ಬೇಡ ಅನಿಸ್ತದೆ, ಕುಡಿಯೋದು ಬೇಡ ಅನಿಸ್ತದೆ. ಇದು ಎಲ್ಲಿಂದ ಬಂತು? ಆತ್ಮದಲ್ಲಿ. ಅವನು ಅನ್ಕೊಂತಾನೆ, ಲೇ ನೀನು ಹುಚ್ಚಲೇ ಅವೆಲ್ಲ ಬಿಟ್ರೆ ಅಂತ. ನಾನು ಅನ್ಕೊಂತ ಇದ್ದೀನಿ, ನಿನಗೆ ಗೊತ್ತಿಲ್ಲಲೇ ಇನ್ನೊಂದೈತೆ, ಇದು ಅದೆಲ್ಲದಕ್ಕಿಂತ ಮಜಾ ಬರ್ತದೆ ಇದು. ಆಮೇನ್. ನೀನು ಹೋಗ್ತಿ ಸಿನಿಮಾದಾಗ ಹಿಂಗೆ ಕುಂದಿರ್ತಿ 2 ತಾಸು 3 ತಾಸು ಥಿಯೇಟ್ರ್ನ ಕುಂತ್ರೆ ಹಾಯ್ ಅನ್ಸುತ್ತೆ. ಮತ್ತೆ ವಾಪಸ್ ಬಂದಮೇಲೆ ಮತ್ತೆ ಅದೇ ಜೀವನ, ಮತ್ತೆ ಅದೇ ಕಷ್ಟ, ಮತ್ತೆ ಅದೇ ಚಿಂತೆ, ಮತ್ತೆ ಅದೇ ಸಾಲಗಳು, ಮತ್ತೆ ಅದು. ಬಟ್ ಯೇಸುಸ್ವಾಮಿನ ಅಂಗೀಕರಿಸಿದ್ರೆ ನಿನ್ನ ಒಳಗಡೆ ಉಕ್ಕುವ ಹೊರತೆ. ಆಮೇನ್. ಅದಕ್ಕೆ ನಾವು ಹಾಡಾಡ್ತೇವೆ. ಯಾವ ಹಾಡಾಡ್ತೇವೆ? ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕೇ ಉಕ್ಕುತ್ತೆ. ಹಾಲೆಲೂಯಾ. ಯೇಸು ನನ್ನ ರಕ್ಷಕ, ನನ್ನ ಪಾಪ ತೊಳೆದ, ಸಂತೋಷ ಉಕ್ಕೇ ಉಕ್ಕುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಒಳಗೆ ಹೋಗ್ತಾ ಇತ್ತೆ, ನಿನಗೇನು ಗೊತ್ತು? ಗದೆಕು ಕ್ಯಾ ಮಾಲೂಮ್ ಜಾಫ್ರನ್ ಕಾ ಸ್ವಾದ್. ಕತ್ತೆಗೇನು ಗೊತ್ತು? ಕಸ್ತೂರಿ ವಾಸನೆ. ಅದು ಇಲ್ಲ, ಆತ್ಮದಲ್ಲಿ ಉಕ್ತೈತದು. ಅದನ್ನು ತಿಂತಾ ಇದ್ದೀನಿ, ಅದನ್ನು ರುಚಿ ನೋಡ್ತಾ ಇದ್ದೀನಿ ನಾನು. ಪ್ರಾಕೃತಿ ಮನುಷ್ಯನಿಗೆ ಏನಾಗಿದೆ? ಅದು ದೇವರ ಆತ್ಮನ ವಿಷಯಗಳು ಬೇಡವನ್ನುತ್ತಾನೆ. ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ನನ್ನ ಸ್ನೇಹಿತ ಹೇಳಿದ್ರೆ ನನಗೆ ಗ್ರಹಿಸಲಿಲ್ಲ, ಇವಾಗ ನಾನು ಗ್ರಹಿಸ್ತೀನಿ, ಇವಾಗ ಅರ್ಥ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇದು ಇಲ್ಲಿಂದ ಪ್ರಾಕೃತಿ ಮನುಷ್ಯನ ಆಗಿ ನಾನು ಅರ್ಥ ಮಾಡ್ಕೊಳ್ಳಿಕ್ಕಾಗಲಿಲ್ಲ, ಆದರೆ ಆತ್ಮಿಕವಾಗಿ ಇದನ್ನು ಅರ್ಥ ಮಾಡಿಕೊಂಡೆ. ಆಮೆನ್. ನೆಕ್ಸ್ಟ್ ಹೇಳ್ತದೆ, ಮುಗಿಸ್ತಾ ಇದ್ದೀನಿ, 15ನೇ ವಚನ ಹೇಳ್ತದೆ, ದೇವರ ಆತ್ಮನಿಂದ ನಡೆಸಿಕೊಳ್ಳುವವನೇ ಎಲ್ಲವನ್ನು ವಿಚಾರಿಸಿ ತಿಳಿಕೊಳ್ಳುತ್ತಾನೆ, ಆದರೆ ಇವನನ್ನು ಯಾವನಾದರೂ ವಿಚಾರಿಸಿ ತಿಳ್ಕೊಳ್ಳುವುದಿಲ್ಲ. ದೇವರ ಆತ್ಮನಿಂದ ನಡೆಸಲ್ಪಡುವವನು ಎಲ್ಲವನ್ನು ತಿಳ್ಕೊಂತಾನಂತೆ. ಅದಕ್ಕೆ ನಾವು ಹೇಳಿದ್ದು, ದೇವರ ಆತ್ಮನೊಂದಿಗೆ ಸಹವಾಸ ಬಹಳ ಇಂಪಾರ್ಟೆಂಟ್. ಅದಕ್ಕೆ ನಾವು ಆತ್ಮನೊಂದಿಗೆ ಸಹವಾಸ, ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪವಿತ್ರ ಆತ್ಮನ ಅನ್ಯೋನ್ಯತೆ, ಸಹವಾಸ ಸದಾ. ಯಾಕಂದ್ರೆ ನಾವು ಆತ್ಮನೊಂದಿಗಿರುವಾಗ, ಆತ್ಮನಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರ ಆತ್ಮನು ನಮ್ಮನ್ನು ಪ್ರೇರೇಪಿಸುವವನಾಗಿದ್ದಾನೆ. ಅವರ ಜೀವಿತಗಳೇ ಬೇರೆ ಇರುವಂಥದ್ದಾಗಿದೆ ಪ್ರಿಯರೇ. ಓಕೆ, ನೆಕ್ಸ್ಟ್ ನೋಡ್ರಿ ಹೇಳ್ತದೆ, ಆದರೆ ಇವನನ್ನು ಯಾವನಾದರೂ ವಿಚಾರಿಸಿ ತಿಳ್ಕೊಳ್ಳುವುದಿಲ್ಲ. ಲಾಸ್ಟ್ ವಚನ, 16ನೇ ವಚನ, ಕರ್ತನ ಮನಸ್ಸನ್ನು ತಿಳಿದುಕೊಂಡು ಆತನಿಗೆ ಉಪದೇಶಿಸುವವನಾರು ಎಂದು ಬರೆದಿದೆಯಲ್ಲ. ಓಕೆ, ಏನಂತ ಹೇಳ್ತೀನಿ ಇಲ್ಲಿ ನೋಡ್ರಿ. ಅಲ್ಲಿ ಏನು ಹೇಳ್ತದೆ? ಕರ್ತನ ಮನಸ್ಸನ್ನು ತಿಳಿದುಕೊಂಡು ಆತನಿಗೆ ಉಪದೇಶಿಸುವವರಾರು. ಅಂದರೆ ಆತನ ಮೈಂಡ್ನಾಗ ಏನೈತೆ ಅನ್ನೋ ದೇವರು ದೊಡ್ಡತಪ್ಪ. ಆತನ ಯಾರಪ್ಪ ತಿಳ್ಕೊಳ್ಳೋದು? ಆತನ ಮೈಂಡ್, ಆತನ ಸ್ವಲ್ಪ ಜನ ಹಂಗೆ ಹೇಳೋದು ಹೊರಗೆ ಲೋಕದಲ್ಲಿ ನೋಡ್ರಿ ಏನಂತ ಹೇಳ್ತಾರೆ, ಆತ ಏನು ಬರೆದಿಟ್ಟನೇನೋ, ಆತ ಆಡಿದ ಆಟಪ್ಪ ಅಂತಾರೆ. ಇದೆಲ್ಲ ಲೋಕದಲ್ಲಿ. ಆತ ಎಲ್ಲ ಹಣೆ ಬಾರ, ಆತ ಎಲ್ಲ ಬರೆದಿಟ್ಟಾನೆ, ಟೈಮ್ ಸರಿ ಇಲ್ಲ, ಆತ ಏನಂತಾನೋ ಹಂಗೆ. ಅಂದರೆ ಮರ್ಮ ಅವ್ರಿಗೆ ಏನು, ದೇವ್ರ ಮನಸ್ಸನ್ನ, ದೇವ್ರು ನನ್ನ ಬಗ್ಗೆ ಏನಂತಾನೆ, ದೇವ್ರು ನನ್ನ ಬಗ್ಗೆ ಏನು ಆಲೋಚನೆ ಇಟ್ಕೊಂಡಿದ್ದಾನೆ, ದೇವ್ರ ಯೋಜನೆಗಳೇನು ಅವ್ರಿಗೆ ಗೊತ್ತಿಲ್ಲ. ಅವರೆಲ್ಲ ಸುಮ್ಮನೆ ಆತ ಆಟ ಆಡಿಸ್ತಾನೆ, ನಾವು ಆಡಾಡ್ಬೇಕಷ್ಟೇ. ಚೆಸ್ ಇದ್ದಂಗೆ, ಹಿಂಗಂದ್ರೆ ಹಿಂಗಂದ್ರೆ ಹಿಂಗೆ ನಮ್ದೇನಿಲ್ಲಪ್ಪ ಅನ್ಕೊಂತಾರೆ ಭಾಳ ಜನ. ರೈಟ್? ಇಲ್ಲ, ಅದಕ್ಕೆ ಕರ್ತನ ಮನಸ್ಸನ್ನು ತಿಳಿದುಕೊಂಡು ಆತನಿಗೆ ಉಪದೇಶಿಸುವವರು ಯಾರು? ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನಲ್ಲಿ. ನಮಗಾದರೋ, ಎಲ್ಲರೂ ಹೇಳ್ರಿ ನಮಗಾದರೋ, ಎಲ್ಲರೂ ಹೇಳ್ರಿ ನಮಗಾದರೋ, ಹೇಳ್ರಿ ಯೇಸುವನ್ನು ನಂಬಿದ ನಮಗಾದರೋ, ಹೇಳ್ರಿ ಆತ್ಮಿಕ ಮನುಷ್ಯರಾದ ನಮಗಾದರೋ, ಹೇಳ್ರಿ ಆತ್ಮ ಪ್ರೇರಣೆ ಇರುವ ನಮಗಾದರೋ. ಆ ಪ್ರಶ್ನೆ ಬೇರೆಯವ್ರಿಗೆ, ನಮಗಲ್ಲ. ನಮ್ಮ ಉತ್ತರ ಏನಂದ್ರೆ, ನಮಗಾದರೋ ಕ್ರಿಸ್ತನ ಮನಸ್ಸು ಇರುತ್ತದೆ. ಬನ್ರಿ, ಬೇಗ ಬನ್ರಿ, ಇಲ್ಲಿ ಮೇಲೆ ಬಂದವರೆಲ್ಲರೂ ಬೇಗ ಬನ್ರಿ, ಬೇಗ ಬನ್ರಿ.
ಮುಗಿಸ್ತಾ ಇದ್ದೀನಿ, ಮುಗೀತು. ಪ್ರಾರ್ಥನೆ ಮಾಡೋಣ ಇದಾದ್ಮೇಲೆ. ನಮಗಾದರೋ, ಯಾರಿದು? ತಂದೆ. ಆಮೆನ್. ಇದ್ಯಾರಿದು? ಮಗ. ಇದ್ಯಾರಿದು? ಆಕ್ಚುಲಿ ಮೂವರು ಏನು ಮಾಡಿದ್ರು? ಇದ್ಯಾರಿದು? ನೀವು. ಮೂವರು ಪ್ಲ್ಯಾನ್ ಮಾಡಿದ್ರು. ವಿಕಾಸ್ ಅಲ್ಲ, ವಿಕಾಸ್ಗೆ ನಾವು ಅವನ ಲೈಫ್ನ ಈ ರೀತಿ ಆಶೀರ್ವದಿಸೋಣ. ವಿಕಾಸ್ ಜೀವಿತದಲ್ಲಿ ಎಲ್ಲ ಮೂವರು ತಂದೆ ಮಗ ಪವಿತ್ರಾತ್ಮ ಪ್ಲ್ಯಾನಿಂಗ್ ಮಾಡಿ ಇಟ್ಟರು, ನಿನಗೆ ನನಗೆ. ಅಲ್ಲಲ್ಲೂಯ್ಯ. ಅವಾಗ ಬಟ್ ಅವನು ರಕ್ಷಣೆ ಹೊಂದಿಲ್ಲ, ಅವನು ಇದಾಗನೆ. ಅವಾಗ ಏನು ಹೇಳ್ತಾನೆ, ತಂದೆ ಏನು ಹೇಳ್ತಾನೆ, ಎಲ್ಲರೂ ಮಾತಾಡಿ ಮಗ ಹೇಳ್ತಾನೆ, ನಾನು ಹೋಗ್ತೀನಿ ಅವ್ನ ಪರವಾಗಿ ಸಾಯ್ತೀನಿ. ಇವನು ರಕ್ಷಣೆ ಹೊಂದಿಲ್ಲಲ್ಲ, ಪ್ರಾಕೃತಿ ಮನುಷ್ಯ. ಬಟ್ ನಾನೇನು ಮಾಡ್ತೀನಿ, ಅವ್ನಿಗೆ ಹೋಗ್ತೀನಿ, ಅವ್ನ ಪಾಪಕ್ಕಾಗಿ ಸಾಯ್ತೀನಿ, ಎಲ್ಲ ಸತ್ತು ಎದ್ದು ಬಂದು ಆಮೇಲೆ ಅವನಿಗೆ ಸುವಾರ್ತೆ ಹೇಳೋಣ. ಅವ್ನು ನಂಬಿದ್ರೆ ಅವನು ಏನಾಗ್ತಾನೆ, ಅವಾಗ ರಕ್ಷಣೆ ಹೊಂದುತ್ತಾನೆ, ನೂತನ ಸೃಷ್ಟಿ ಆಗ್ತಾನೆ. ಅಲ್ಲಲ್ಲೂಯ್ಯ. ಇವಾಗ ಪ್ರಾಕೃತಿ ಮನುಷ್ಯದಿಂದ ಏನಾಗ್ತಾನೆ, ಆತ್ಮಿಕ ಮನುಷ್ಯ ಆಗ್ತಾನೆ. ಅವಾಗ ಇವನಿಗೆ ಆತ್ಮ ಸಂಬಂಧವಾದ ವಿಷಯಗಳು ಅರ್ಥವಾಗ್ತತೆ. ಸ್ವಾಮಿ ಹೇಳ್ದ, ಎಸ್ ನನ್ನ ಕೆಲಸ, ನಾನು ಹೋಗ್ತೀನಿ, ನಾನು ಸಾಯ್ತೀನಿ, ರಕ್ತ ಸುರಿಸ್ತೀನಿ, ಪಾಪ ಶಾಪ ರೋಗ ಎಲ್ಲ ಓದ್ಕೊತೀನಿ, ಸೈತಾನ್ನ ಸೋಲಿಸ್ತೀನಿ, ನಾನು ಮತ್ತೆ 3ನೇ ದಿವಸ ಎದ್ದೇಳ್ತೀನಿ. ಪವಿತ್ರಾತ್ಮನ ಹೇಳ್ತಾನೆ. ಇವಾಗ ಅವನು ರಕ್ಷಣೆ ಹೊಂದಿದಾನಲ್ಲ, ಇವನು ನೂತನ ಸೃಷ್ಟಿಯಾಗಿದ್ದಾನಲ್ಲ, ಆತ್ಮಿಕ ಮನುಷ್ಯ. ಇವಾಗ ನಾನು ಏನು ಮಾಡ್ಬೋದು, ಅವನು ಒಳಗಿರ್ಬೋದು. ನಾನು ಇಷ್ಟು ದಿನ ನಾನು ಅವನು ಒಳಗಿರಕ್ಕೆ ಆಗ್ತಿದ್ದಿಲ್ಲ. ಯಾಕಂತ ಹೇಳಿದ್ರೆ ಅವನು ನೂತನ ಸೃಷ್ಟಿ ಆಗಿರಲಿಲ್ಲ. ಇವಾಗ ಯೇಸು ಸ್ವಾಮಿ ಸತ್ತು ಎದ್ದಿರೋದ್ರಿಂದ, ಅವನು ಯೇಸು ಸ್ವಾಮಿಯನ್ನು ನಂಬಿರೋದ್ರಿಂದ ಅವನು ನೂತನ ಸೃಷ್ಟಿಯಾಗಿದ್ದಾನೆ. ಇವಾಗ ನಾನು ಅವನು ದೂರ ಇರ್ಲಿಕ್ಕಾಗಲ್ಲ, ಅವನ ಹತ್ರ, ಅವನು ಒಳಗಡೆ ಇರ್ಬೋದು. ನಾನು ಇವಾಗ ನಾನು ಏನು ಮಾಡಿದ್ದೀನಿ, ಇವನ್ನೇ ನನ್ನ ಆಲಯವಾಗಿ ಮಾಡಿಕೊಂಡಿದ್ದೇನೆ. ಇವಾಗ ಪವಿತ್ರಾತ್ಮನ ಏನು ಹೇಳ್ತಾನೆ, ಹಂಗಂದ್ರೆ ನಾನು ಇವನು ಒಳಗಿದ್ದುಕೊಂಡು ಒಳಗಿಂದ ಇವಾಗ ಕೆಲಸ ಮಾಡ್ಬೋದು. ಇವನ್ಗೆ ಇನ್ನೂ ಅರ್ಥ ಆಗಿಲ್ಲ, ಏನೇನು ಯೇಸುಸ್ವಾಮಿ ಇಟ್ಟಾನೆ ಏನು, ಬಟ್ ನನಗೆ ಗೊತ್ತಲ್ಲ ಎಲ್ಲ. ನಾನು ಅವನಿಗೆ ಹೇಳ್ಕೊಡ್ತೀನಿ, ನಾನು ಅವನಿಗೆ ಕಲಿಸ್ಕೊಡ್ತೀನಿ, ನಾನು ಅವನಿಗೆ ಪ್ರೇರೇಪಿಸ್ತೀನಿ. ರೈಟ್. ಇಲ್ಲಿ ನಾವು ಏನೇನು ಪ್ಲ್ಯಾನ್ ಮಾಡಿದ್ದೀವಿ ನಮ್ಮ ಮನಸ್ಸಿನಲ್ಲಿ, ದೇವರ ಮನಸ್ಸಿನಲ್ಲಿ ಏನಿದೆ ಯಾರಿಗೆ ಗೊತ್ತು. ಬಟ್ ಈ ಪವಿತ್ರಾತ್ಮನ ದೇವರಲ್ಲ, ಆತನಿಗೆ ಗೊತ್ತು ಎಲ್ಲ. ಅದೆಲ್ಲ ತಗೊಂಡು ಇವನ್ ಕಣ್ಣು ಏನು ನೋಡಲಿಲ್ಲ, ಇವನ್ ಕಿವಿ ಏನು ಕೇಳಲಿಲ್ಲ, ಇವನ್ ಹೃದಯ ಏನು ಅರ್ಥ ಮಾಡ್ಕೊಳ್ಳಿಲ್ಲ, ನಾನು ತಗೊಂಡು ನಾನು ಏನು ಮಾಡ್ತೀನಿ, ಅರ್ಥ ಮಾಡಿಸ್ತೀನಿ. ಪ್ರೇರೇಪಣೆ ನಾನು ಕೊಡುವ ಆತನಾಗಿದೆ. ಅರ್ಥ ಆಯ್ತಾ? ಈಗ ಏನಾಗ್ತದೆ ಆ ಪ್ರಶ್ನೆ, ದೇವರ ಮನಸ್ಸನ್ನು ಯಾರಪ್ಪ ಅರ್ಥ ಮಾಡಿಕೊಂಡವರು? ನಮಗಾದರೋ ಕ್ರಿಸ್ತನ ಮನಸ್ಸುಂಟು. ಅಂದ್ರೆ ಇಲ್ಲಿ ಏನಿದೆಯೋ ಎಕ್ಸಾಕ್ಟ್ಲಿ ಟ್ರಾನ್ಸ್ಫರ್ ಮಾಡ್ತಾನೆ ಪವಿತ್ರಾತ್ಮನು, ನಮಗೆ ತಿಳಿಸುವವನಾಗಿದ್ದಾನೆ. ಇವಾಗ ನಮ್ಮ ಮನಸ್ಸಿನಲ್ಲಿ ಏನಿರ್ತದೆ, ದೇವರ ಮನಸ್ಸಲ್ಲಿ ಏನಿದೆಯೋ ಅದು ನಾವು ಹೊಂದಿಕೊಳ್ಳುವವರಾಗಿದ್ದೇವೆ. ಇದು ನಿಮಗೆ ಗೊತ್ತಾದ್ರೆ ಏನಾಗ್ತದೆ, ನಮ್ಮಪ್ಪ ನನಗಿದು ಸಿದ್ಧ ಮಾಡಿಟ್ಟಿದ್ದಾನೆ, ಯೇಸು ನನಗಿದು ಕೊಟ್ಟಿದ್ದಾನೆ, ಸೈತಾನ ನನ್ನ ಮುಟ್ಟಾಗ ನಿನ್ನ ಜೀವನ ವಿಧಾನವೇ ಅದು ಬೇರೆ ಆಗಿರುವಂಥದ್ದಾಗಿದೆ. ಪ್ರಿಯರ್, ಮೆಲ್ಮೆಲ್ಲ ಕೇಳ್ಕೊಡ್ತಾರೆ. ನಾವು ಹೆಂಗೆ ಲೋಕದ ಜ್ಞಾನ ಕೂಡ ನಾವು ಹೆಂಗೆ ಬೇಬಿ ಕ್ಲಾಸ್ಗೆ ಹೋದ್ವಿ, LKGಗೆ ಹೋದ್ವಿ, UKGಗೆ ಹೋದ್ವಿ, 1ನೇ ತರಗತಿ, ಪವಿತ್ರಾತ್ಮನ ಕೂಡ ಸತ್ಯಗಳು ತಿಳಿಸ್ತಾ ನೀನು ತಿಳ್ಕೊಂತ ನೀನೇನು ಮಾಡ್ತಿ, ಆತ್ಮಿಕ ಒಬ್ಬ ವೀರನಾಗಿ ನೀನು ಬೆಳೆಯುವವನಾಗಿದೆ. ಬಟ್ ಕಲಿಬೇಕು ಎಲ್ಲ ಇಟ್ಕೊಂಡು ಪವಿತ್ರ ಇಷ್ಟೆಲ್ಲ. ಇವಾಗ ದೇವ್ರು ಏನೇನು ಮಾಡಿಲ್ಲ ಹೇಳಿ ನಿನಗೋಸ್ಕರ. ಮಗನ ಕೊಟ್ಟಾನೆ, ಮಗ ಸತ್ತು ಊಣಲ್ಪಟ್ಟು ಎದ್ದು ಶಿಕ್ಷೆ ಎಲ್ಲ ಮಾಡಿದ್ದಾನೆ, ಪವಿತ್ರಾತ್ಮನ ಕಳಿಸಿದ್ದಾನೆ. ಬಟ್ ನಾವು ಕಲೀಲಿಲ್ಲ ಅಂದರೆ, ಪವಿತ್ರಾತ್ಮನ ಜೊತೆಗೆ ಇಟ್ಟುಕೊಂಡು ಪವಿತ್ರಾತ್ಮನ ಜೊತೆಗೆ ಸಮಯ ಕಳೆಯಲ್ಲ, ಅದೇ 6 ತಾಸು ಕ್ರಿಕೆಟ್, ಅದೇ ಸೀರಿಯಲ್, ಅದೇ ಇದು. ಅವಾಗ ನಿನಗೆ ದೇವದರ್ಶನ ಆಗಲ್ಲ, ಬರೀ ದೂರದರ್ಶನ. ಆಮೇಲೆ ಹೇಳೋದು, ನನಗೇನು ಸ್ವರ ಕೇಳ್ತಿಲ್ಲಲ್ಲ, ನನಗೇನು ಪ್ರೇರೇಪಣೆ ಆಗ್ತಿಲ್ಲಲ್ಲ. ನಿನಗೆ ಬರೀ ಪಬ್ಲಿಕ್ TV ಪ್ರೇರೇಪಣೆ. ನಡಿ, ಬರೀ ದರ್ಶನ್ ಬಗ್ಗೆ ಮಾತಾಡಿದ್ರೆ ದೇವದರ್ಶನ ಎಲ್ಲ ಆಗ್ಬೇಕು ನಿನಗೆ. ನಿನ್ನ ಮನಸ್ಸೆಲ್ಲ ಅಲ್ಲೇ ಐತೆ. ನೀನು ಎಲ್ಲ ಇಟ್ಕೊಂಡು ಕೂಡ ಪ್ರಾಕೃತಿ ಮನುಷ್ಯರ ಥರ ಜೀವಿಸಿದ್ರೆ ಅದು ನಿನ್ನ ಜವಾಬ್ದಾರಿ, ದೇವರೆಲ್ಲ ಮಾಡಿದ್ದದು. ದೇವ್ರು ನಿನಗೆಲ್ಲ ಕೊಟ್ಟ, ನೀನು ಉಪಯೋಗಿಸಿಲ್ಲ, ನೀನು ಊಣಿಟ್ಟಿ ದೇವರು ಕೊಟ್ಟಿರುವ ವರಗಳನ್ನು. ಅದಕ್ಕೆ ನಾವು ಹೋದ ಸರಿ ನಾನು ಹೇಳಿದ್ದು, ನಿನ್ನಲ್ಲಿರುವಂಥ ವರವನ್ನು ನೀನು ನಿರ್ಲಕ್ಷ್ಯ ಮಾಡಬೇಡ, ಅದನ್ನು ನೀನು ಪ್ರಜ್ವಲಗೊಳಿಸು.
ನೀನು ವಾಣಿಗಳಲ್ಲಿ ಪ್ರಾರ್ಥಿಸುವಾಗ ಪವಿತ್ರಾತ್ಮ ಮುಖಾಂತರ ನಿನ್ನ ಆತ್ಮ ಏನಾಗ್ತದೆ? ಪ್ರಜ್ವಲಗೊಳ್ತದೆ. ನಿನ್ನ ಆತ್ಮ ಚುರುಕಾಗ್ತದೆ. ನಿನ್ನ ಆತ್ಮ ಸೂಕ್ಷ್ಮವಾಗ್ತದೆ. ಯಾವ ವಿಷಯಗಳಿಗೆ ಸೂಕ್ಷ್ಮ ಆಗ್ತದೆ? ದೈವಿಕ ವಿಷಯಗಳಿಗೆ ಸೂಕ್ಷ್ಮ ಆಗ್ತದೆ. ಅವಾಗ ಒಂದು ದೇವರ ಒಂದು ಪಿನ್ ಬಿದ್ದರೆ ಕೂಡ ಪಕ್ಕದ ನಿನ್ನ ದೇವರ ಸ್ವರ ಕೇಳಿಸ್ಕೊಳ್ತಿ. ನೀನು ಉಪವಾಸ ಮಾಡಲ್ಲ, ಬೈಬಲ್ ಓದಲ್ಲ, ಪ್ರೇಯರ್ ಮಾಡಲ್ಲ, ಆರಾಧನೆ ಮಾಡಲ್ಲ, ಬರೀ ಟಿ ವಿ ನೋಡ್ಕೊಂಡು ಕುಂತೆ, ಅದು ನೋಡ್ಕೊಂಡು ಕುಂತೆ, ಬರೀ ವಾಟ್ಸಪ್ನಾಗ ಹೇಳಿದ್ದೆ ನಾನು ಮತ್ತೆ ನೋಡ್ಕ ಅದೇ ಫಾರ್ವರ್ಡ್ ಮಾಡಿ ಕೊಡ್ಕೊಂಡೆ. ಮೊಬ್ಬಾಗಿರ್ತದೆ ಇದು. ಆತ್ಮ ಇದ್ದರೂ ಕೂಡ ಮೊಬ್ಬಾಗಿರ್ತದೆ, ಚುರುಕಿರಲ್ಲ. ದೇವ್ರು ಮಾತಾಡ್ತಿರ್ತಾನೆ, ಗಟ್ಟಿಗೆ ಹೇಳಿದ್ರು ಕೂಡ ನಿನ್ನ ಕಿವಿ ಕೇಳಿಸಲ್ಲ. ಆಮೇಲೆ ಇದಕ್ಕೆ ಉತ್ತರ ನಾನು ಕೈ ಇಟ್ಟರೆ ಆಗಲ್ಲ, ಎಲ್ಲ ಇದೆ. ನೀನು ಪವಿತ್ರಾತ್ಮನ ಹತ್ರ ಸಹವಾಸ ಮಾಡಬೇಕು, ವಾಣಿಗಳಲ್ಲಿ ಪ್ರಾರ್ಥಿಸಬೇಕು. ನೀನು ಮಹಿಮೆಯಿಂದ ಮಹಿಮೆಗೆ ಹೋಗ್ತೀನಿ, ನಿನ್ನ ಜೀವಿತ ಬದಲಾವಣೆ ಆಗ್ತದೆ. ಹಲ್ಲೆಲೂಯಾ. ಇದೇ ಬೇಗ ನೀವು ಉಪಯೋಗಿಸ್ಬೇಕು. ಎಷ್ಟು ಜನಕ್ಕೆ ಅರ್ಥ ಆಯ್ತು ದೇವ್ರ ವಾಕ್ಯ? ಇವಾಗ ಪ್ರಶ್ನೆ, ಏನು ಮಾಡ್ತೀರಿ ನೀವು ಇದರಿಂದ? ಈ ಸತ್ಯದಿಂದ ನೀವು ಏನು ಮಾಡ್ತೀರಿ? ಹೋಗಿ ನೀವೇನು ಮಾಡ್ತೀರಲ್ಲ ಅದರ ಆಧಾರದ ಮೇಲೆ ನೀವು ಬೆಳೆಯೋದೋ ಇಲ್ಲವೋ ಅದು ನಿಮ್ಮ ಕೈಯಲ್ಲಿದೆ ಪ್ರಿಯರ್. ದೇವ್ರನ್ನ ದೂಷಿಸ್ಬೇಡ್ರಿ. ತಂದೆ ಕೈಯಲ್ಲಿಲ್ಲ, ಇವಾಗ ಮಗನ ಕೈಯಲ್ಲಿಲ್ಲ, ಪವಿತ್ರಾತ್ಮನ ಕೈಯಲ್ಲಿದೆ. ಆದರೆ ಆ ಪವಿತ್ರಾತ್ಮನ ನಿನ್ನ ಜೊತೆಗಿದ್ದಾನೆ. ನೀನು ಪವಿತ್ರಾತ್ಮ ಹತ್ರ ಸಹವಾಸ ಮಾಡಿ ಕಲಿಬೇಕು. ಕಲ್ಸಕ್ಕೆ ರೆಡಿ ಇದ್ದಾನೆ, ಬಲಪಡಿಸ್ಲಿಕ್ಕೆ ರೆಡಿ ಇದ್ದಾನೆ, ಪ್ರೇರೇಪಿಸ್ಲಿಕ್ಕೆ ರೆಡಿ ಇದ್ದಾನೆ, ಪ್ರಕಟಿಸ್ಲಿಕ್ಕೆ ರೆಡಿ ಇದ್ದಾನೆ, ಮಾತಾಡಲಿಕ್ಕೆ ರೆಡಿ ಇದ್ದಾನೆ. ನೀನು ಆತನ ಜೊತೆಗೆ ಸಹವಾಸ ಮಾಡಿದರೆ ಅವೆಲ್ಲ ನೀನು ಅನುಭವಿಸ್ತೀನಿ ನಿನ್ನ ಲೈಫಿನಲ್ಲಿ. ಆಮೇನ್. ಪ್ರಾರ್ಥನೆ ಮಾಡೋಣ ಬನ್ರಿ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ ಬನ್ರಿ. ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ. ಹಾಲೆಲೂಯ, ಹಾಲೆಲೂಯ, ಕಣ್ಮುಚ್ಚ್ರಿ. ಪ್ರಾರ್ಥನೆ ಮಾಡಿ ಮುಗಿಸೋಣ. ಕಣ್ಣು ಮುಚ್ಕೊಡ್ರಿ. ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ. ಪ್ರತಿಯೊಬ್ಬರು ಕಣ್ಮುಚ್ಚ್ರಿ ಪ್ರಿಯರ್. ಏನು ಮಾಡ್ತೀರಿ? ನಿರ್ಧಾರಗಳು ತೆಗೆದುಕೊಳ್ರಿ. ಇವತ್ತಿಂದ ನೀವು ಏನು ಮಾಡ್ತೀರಿ ನಿಮ್ಮ ಲೈಫಲ್ಲಿ? ಪವಿತ್ರಾತ್ಮನ್ ನಿಮ್ಮ ಒಳಗಡೆ ಇದ್ದಾನೆ, ನಿಮ್ಮ ಸಂಗಡ ಇದ್ದಾನೆ. ಆತನು ಪರಲೋಕದ ಸಂಗತಿಗಳನ್ನು ತೆಗೆದು ನಿಮಗೆ ಕೊಡಬೇಕೆಂಬುದಾಗಿದ್ದಾನೆ, ನಿಮ್ಮನ್ನು ಉಪಯೋಗಿಸ್ಬೇಕೆಂಬುದಾಗಿದ್ದಾನೆ, ನಿಮ್ಮೊಂದಿಗೆ ಮಾತಾಡಬೇಕೆಂತಿದ್ದಾನೆ, ನಿಮ್ಮನ್ನು ಕಟ್ಟಬೇಕೆಂಬುದಾಗಿದ್ದಾನೆ, ನಿಮ್ಮನ್ನು ಮೈಮೇಲೆ ತಗೊಂಡು ಹೋಗ್ಬೇಕಂತಿದ್ದಾನೆ. ಕೆಲವು ನಿರ್ಧಾರಗಳನ್ನು ಮಾಡ್ರಿ. ಪವಿತ್ರಾತ್ಮನ ನಿರ್ಲಕ್ಷ್ಯ ಮಾಡಿದರೆ ಕ್ಷಮೆ ಕೇಳ್ರಿ. ಬೇಕಾಗದೇ ಇರುವ ವಿಷಯದಲ್ಲಿ ನಿಮ್ಮ ಸಮಯವನ್ನು ಹೆಚ್ಚು ಸಮಯ ಕೊಡ್ತಾ ಇದ್ರೆ ಆ ಮೊಬೈಲ್ ಉಪಯೋಗ ಕಡಿಮೆ ಮಾಡಬೇಕಾ? ಇವತ್ತು ನಿರ್ಧಾರ ಮಾಡ್ರಿ. ಟಿ ವಿ ನೋಡೋದು ಕಡಿಮೆ ಮಾಡಬೇಕಾ? ನಿರ್ಧಾರ ಮಾಡ್ರಿ. ವಾಕ್ಯ ಓದಬೇಕಾ? ನಿರ್ಧಾರ ಮಾಡ್ರಿ. ಹೌದು ಸ್ವಾಮಿ, ಇವತ್ತಿನ ನಾನು ವಾಕ್ಯ ಓದ್ತೇನೆ. ಹೌದು, ವಾಣಿಗಳಲ್ಲಿ ಪ್ರಾರ್ಥಿಸುವುದು ನಿರ್ಲಕ್ಷ್ಯ ಮಾಡಿದ್ಯಾ? ಇವತ್ತು ಹೇಳು, ಸ್ವಾಮಿ ನಾನು ನಿರ್ಲಕ್ಷ್ಯ ಮಾಡಿದ್ದೇನೆ, ಆದರೆ ನಾನು ಇವತ್ತಿಂದ ವ್ಯತ್ಯಾಸವಾಗಿರ್ತೇನೆ. ನನ್ನ ಲೈಫ್ ಹಿಂಗೇ ಇರಬಾರ್ದು. ದೇವರು ನಿಮ್ಮನ್ನು ರಾಜರಾಗಿ ಕರೆಯುವಾಗ ನೀವು ಬಿಕಾರಿಗಳಾಗಿ ಜೀವಿಸಬೇಡ್ರಿ. ದೇವರು ಉತ್ತಮ ಜೀವ ನೀವು ಇಟ್ಟಿರುವಾಗ ಯಾವ ಕೆಲಸ ಬಾರದ ಸಂಗತಿಗಳಲ್ಲಿ ಸಮಯಗಳನ್ನು ವ್ಯರ್ಥ ಮಾಡುತ್ತಾ ನೀವು ಸೋಲಿನ ಜೀವಿತ ಜೀವಿಸಬೇಡ್ರಿ ಪ್ರಿಯರೇ. ತಂದೆಯಾದ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ನಾನು ಹೃದಯದಲ್ಲಿ ಇಟ್ಟಿದ್ದು ನಿನ್ನ ಮಕ್ಕಳಿಗೆ, ನಿನ್ನ ಸಭೆಗೆ ಸ್ವಾಮಿ, ನಿನ್ನ ರಕ್ತದಿಂದ ಕೊಂಡಂಥ ಜನರಿಗೆ ನಾನು ಹಂಚಿದ್ದೇನೆ ಸ್ವಾಮಿ. ಪವಿತ್ರಾತ್ಮನಾದ ದೇವರೇ, ನೀನು ಅವರನ್ನು ಪ್ರೇರೇಪಿಸಪ್ಪ. ಅವರು ನಿನ್ನ ಮಾತಿಗೆ ಒಳಗಾಗಲಿ, ನಿನ್ನ ವಾಕ್ಯಕ್ಕೆ ಒಳಗಾಗಲಿ, ನಿನಗೆ ಆಧೀನರಾಗಲಿ, ನಿನಗೆ ಒಳಗಾಗಲಿ ತಂದೆಯಾದ ದೇವರೇ. ಬೆಳೆಯಲಿ ಆತ್ಮದಲ್ಲಿ. ಅವ್ರ ಜೀವಿತಗಳು ಇದ್ದಂತೆ ಇರದಂತೆ ಕರ್ತನೆ ಮಹಿಮೆಯಿಂದ ಮಹಿಮೆಗೆ ಹೋಗಲಿ ತಂದೆಯಾದ ದೇವರೇ. ನಮ್ಮ ಸಭೆಯಲ್ಲಿರುವ ಪ್ರತಿಯೊಬ್ಬರು ನಿನ್ನ ಸ್ವರವನ್ನು ಕೇಳಿಸಿಕೊಳ್ಳಲಿ, ನಿನ್ನ ಪ್ರೇರಣೆಯನ್ನು ಹೊಂದಲಿ ತಂದೆಯಾದ ದೇವರೇ. ನಿನ್ನ ಪ್ರಕಟಣೆಯನ್ನು ಹೊಂದಿಕೊಳ್ಳಲಿ ಯೇಸುವಿನ ನಾಮದಲ್ಲಿ. ನಾನು ಪ್ರಕಟಣೆ ಆತ್ಮವನ್ನು ಘೋಷಿಸ್ತೇನೆ ತಂದೆಯಾದ ದೇವರೇ ಪ್ರತಿಯೊಬ್ಬರ ಮೇಲೆ. ಇವರೊಂದು ಆತ್ಮದಲ್ಲಿ ಯುದ್ಧ ವೀರರಾಗಿ ನಿಂತುಕೊಳ್ಳಲಿ ಯೇಸುವಿನ ನಾಮದಲ್ಲಿ. ಸ್ತೋತ್ರ ಸ್ವಾಮಿ, ನೀನು ಮಾಡ್ತೇಂದಾಗ ನಂಬ್ತೇವೆ, ಅವರನ್ನು ಆಶೀರ್ವದಿಸ್ತೇವೆ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್.